ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರನ್ನೂ ಮತ್ತೊಂದು ಆವರ್ತಿ ಆತನ ಪಾದ ಸನ್ನಿಧಾನದಲ್ಲಿ ಕೂಡಿ ಬಂದು ಆತನ ನಾಮವನ್ನು ಸಂಕೀರ್ತಿಸುವ ಹಾಗೆ ಈ ಒಂದು ಅವಕಾಶವನ್ನು ದಯಪಾಲಿಸಿಕೊಟ್ಟ ತಂದೆ ದೇವರಿಗೆ ನಮ್ಮ ರಕ್ಷಣಾದಂತಹ ಯೇಸು ಕ್ರಿಸ್ತನ ಮುಖಾಂತರವಾಗಿ ಯುಗ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳು ಉಂಟಾಗಲಿ. ಬ್ರದರ್, ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಾ? Yes, brother. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಸತ್ಯವೇದದಲ್ಲಿ ನೋಡಬೇಕಾದ್ರೆ ದೇವರು ತಾನು ಆರಿಸಿಕೊಂಡಂಥ ಜನಾಂಗವಾದಂಥ ಇಸ್ರಾಯೇಲರಿಗೆ ಎಲ್ಲ ಧರ್ಮಶಾಸ್ತ್ರಗಳು, ನೀತಿ ನ್ಯಾಯ ಪ್ರಮಾಣಗಳು, ವಿಧಿಗಳು, ದೇವರನ್ನು ಯಾವ ರೀತಿ ಆರಾಧನೆ ಮಾಡಬೇಕು ಎಲ್ಲವನ್ನು ಕೊಟ್ಟು ಅವರನ್ನು ತನ್ನ ಕಣ್ಣುಗುಡ್ಡಿನೋಪಾದಿಯಲ್ಲಿ ಸಂರಕ್ಷಿಸಿ ಪೋಷಿಸಿ ನಡೆಸಿಕೊಂಡು ಬಂದಾಗಿಯೂ ಕೂಡ ಅವರು ತಂದೆ ದೇವರಿಗೆ ಅವಿಧೇಯರಾಗಿ ಆತನಲ್ಲಿ ನಂಬಿಕೆ ನೀಡದೆ ದೇವರಿಗೆ ವಿರುದ್ಧವಾಗಿ ಅನೇಕ ಬಾರಿ ಪಾಪ ಮಾಡಿದ್ರು. ಅವ್ರು ಯಾವಾಗ ಹೆಚ್ಚಾಗಿ ಪಾಪ ಮಾಡಿದ್ರೋ ಆಗ ದೇವರು ಅವರನ್ನು ಶಿಕ್ಷಿಸಿದರು. ಆ ಶಿಕ್ಷೆ ಮಾಡಿ ಮತ್ತೆ ಅವರು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿಕೊಂಡಾಗ ದೇವರು ಅವರ ಪಾಪಗಳನ್ನು ಮನ್ನಿಸಿ ಅವ್ರನ್ನ ಮತ್ತೆ ಕಾಪಾಡಿದ್ರು. ಈ ದೇವರವ್ರನ್ನ ಶಿಕ್ಷಿಸಬೇಕಾದ್ರೆ ತಂದೆಯ ದೇವರು ಏನು ಮಾಡೋರು ಅಂದರೆ, ಬೇರೆ ಒಬ್ಬ ರಾಜನನ್ನು, ಒಬ್ಬ ಅರಸನನ್ನು ಅಥವಾ ಇಸ್ರಾಯೇಲ್ ಜನರ ವಿರುದ್ಧವಾಗಿ ಬೇರೆಯವ್ರನ್ನ ಎಬ್ಬಿಸಿ ಅವರ ಮುಖಾಂತರವಾಗಿ ಆ ಪಾಪ ಮಾಡಿದಂಥ ಇಸ್ರಾಯೇಲನ್ನು ಶಿಕ್ಷೆ ಮಾಡ್ತಾಯಿದ್ರು. ಇದೇ ರೀತಿಯಾಗಿ ನಾವು ಸತ್ಯದಲ್ಲಿ ನೋಡೋದಾದರೆ ಇಸ್ರಾಯೇಲರು ಅವ್ರ ತಂದೆಯ ದೇವರು ಅವ್ರಿಗೆ ಕೊಟ್ಟಂಥ ಧರ್ಮಶಾಸ್ತ್ರದಲ್ಲಿ ಒಂದು ಧರ್ಮಶಾಸ್ತ್ರ ಏನಂದರೆ, ನೀವು ಸಬ್ಬತ್ ದಿನವನ್ನು ಆಚರಣೆ ಮಾಡಬೇಕು ಅಂದ್ಬಿಟ್ಟು, ಮತ್ತು 7 ವರ್ಷಕ್ಕೆ ಒಂದಾವರ್ತಿ 1 ವರ್ಷ ಅವರ ಜಮೀನನ್ನು, ಭೂಮಿಯನ್ನು ಅವ್ರು ಹಾಗೆ ಪಾಳುಬಿಡಬೇಕು. ಅಂದರೆ ಯಾವ ಬೆಳೆನೂ ಕೂಡ ಅವರು ಬೆಳಿಬಾರ್ದು. ಕಾರಣ ಏನಂದರೆ ಆ ಭೂಮಿಗೆ ಕೂಡ ವಿಶ್ರಾಂತಿ ಇರಬೇಕು ಅಂತ ಹೇಳ್ಬಿಟ್ಟು. ಆದರೆ ಇಸ್ರಾಯೇಲರು ಆ ಕಾರ್ಯವನ್ನು ಮಾಡೋದಿಲ್ಲ. ಅವ್ರು ಮಾಡದೇ ಇದ್ದಾಗ ನಮಗೆ ಗೊತ್ತಿರೋ ಹಾಗೆ ದೇವರು ಏನು ಮಾಡ್ತಾರೆ, ಅವರು 70 ವರ್ಷ ಅವ್ರನ್ನ ಸೆರೆಗೆ ಒಪ್ಪಿಸ್ಬಿಡ್ತಾರೆ. 490 ವರ್ಷ ಇದಾಗುತ್ತೆ. ಅದಕ್ಕೆ 70 ವರ್ಷಗಳು ಅವರು ಬಾಬಿಲೋನ್ ಅರಸನಿಗೆ ಸರಿಯಾಗಿ ಒಯ್ಯಲ್ಪಡ್ತಾರೆ. ಇದನ್ನು ತಂದೆಯಾದ ದೇವರು ಯೆರೆಮೀಯ ಪ್ರವಾದಿ ಮುಖಾಂತರವಾಗಿ ಮುಂಚೆನೇ ಹೇಳಿಸಿದರು. ಆದರೆ ಯೆರೆಮೀಯ ಪ್ರವಾದಿ ಮುಖಾಂತರ ಏನು ಹೇಳಿದ್ರು ಅಂದರೆ, ನೀವು ಸರಿಯಾಗಿ ಬಾಬೇಲಿಗೆ ಒಯ್ಯಲ್ಪಡ್ತೀರ, ಆದರೆ ಆ ಒಂದು ಶಿಕ್ಷೆ ಗಡುವು ತೀರಿದ ಮೇಲೆ, ಅಂದರೆ 70 ವರ್ಷಗಳಾದ ಮೇಲೆ ಮತ್ತೆ ನಿಮ್ಮನ್ನು ನಾನು ಹಿಂತಿರುಗಿ ಯೆರೂಸಲೇಮಿಗೆ ಕರ್ತರ್ತೀನಿ ಅಂತ ಹೇಳ್ಬಿಟ್ಟು ಒಂದು ವಾಗ್ದಾನ ಮಾಡಿದರು, ಪ್ರಾಮಿಸ್ ಮಾಡಿದರು. ಸೊ ಈ ಒಂದು ಮಾಡಬೇಕಾದ್ರೆ ಈಗ ನಾವು ನೋಡ್ತಕ್ಕಂಥ ಒಂದು ಸಿಚುಯೇಷನ್ ಯಾವ ರೀತಿ ಇದೆ ಅಂದರೆ, ಇಸ್ರಾಯೇಲಿಯರನ್ನ ಅರಸನಾದಂಥ ನೆಬೂಕದ್ನೆಚ್ಚರನು ಸೆರೆ ಹಿಡಿದು ಅವ್ರನ್ನ ಬಾಬಿಲೋನಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ಬಾಬಿಲೋನಿಗೆ ಸೆರೆ ಒಯ್ಯಲ್ಪಟ್ಟವರಲ್ಲಿ ದಾನಿಯೇಲ್, ಶಾಡ್ರಾಕ್, ಮೇಷಕ್, ಅಬೇದ್ನೆಗೋ ಅಂತಕ್ಕಂಥವರು ಪ್ರಮುಖವಾಗಿ ಇವರು ಕೂಡ ಸೆರೆಗೆ ಒಯ್ಯಲ್ಪಟ್ಟಿರ್ತಾರೆ. ಸೊ ಇವಾಗ ಏನಾಗುತ್ತೆ ಅಂದರೆ, ಆ ಯೆರೆಮೀಯನ ಪ್ರವಾದನೆಯಲ್ಲಿ ತಂದೆಯಾದ ದೇವರು ತಿಳಿಸಿದ ಪ್ರಕಾರವಾಗಿ ಆ ಶಿಕ್ಷೆಯ ಗಡುವು ತೀರ್ತಾ ಬಂತು. 70 ವರ್ಷಗಳು ತೀರ್ತಾ ಬರುತ್ತೆ. ಸೊ ಈಗ ಬ್ಯಾಬಿಲೋನಿನಿಂದ ಇವರಿಗೆ ಬಿಡುಗಡೆ ಆಗಬೇಕು, ಒಂದು ಕಾರಣ. ಎರಡನೇ ಕಾರಣ, ಯಾಕೆ ಬಾಬಿಲೋನ್ ನಾಶ ಆಯಿತು ಅನ್ಬೇಕಾದ್ರೆ, ಬಾಬಿಲೋನಿನು ಆವಾಗ ಒಂದು ಯೂನಿವರ್ಸಲ್ ಎಂಪೈರ್ ಆಗಿತ್ತು. ಅಂದರೆ ಇಡೀ ವಿಶ್ವವನ್ನು ಆಳ್ತಿದ್ದಂಥ ಒಂದು ಚಕ್ರಾಧಿಪತ್ಯ ಅಲ್ಲಿತ್ತು. ಸೊ ಅವರು ಆ ಬಾಬಿಲೋನಿನ ಪಾಪದ ಕೊಡ ತುಂಬಿತ್ತು ಅಂತ ನಾವು ನೋಡ್ತೀವಿ. ಬಾಬಿಲೋನಿನ ಪಾಪದ ಕೊಡ ಎಷ್ಟು ತುಂಬಿತು ಅಂತ ಹೇಳ್ಬೇಕಾದ್ರೆ ಒಂದು ವಚನ ಓದೋಣ. ಯೆರೆಮೀಯ 51ನೇ ಅಧ್ಯಾಯ 9ನೇ ವಚನ. ಜೆರೆಮಿಯ 51st ಚಾಪ್ಟರ್ 9th ವರ್ಸ್. ಬಾಬೇಲನ್ನು ಸ್ವಸ್ಥ ಮಾಡುವುದಕ್ಕೆ ನಾವು ಪ್ರಯತ್ನ ಪಟ್ಟರೂ ಅದು ಸ್ವಸ್ಥವಾಗಲಿಲ್ಲ. ಬಾಬೇಲನ್ನು ಬಿಟ್ಟು ನಾವೆಲ್ಲರೂ ನಮ್ಮ ನಮ್ಮ ದೇಶಗಳಿಗೆ ಹೋಗೋಣ. ಅದು ಹೊಂದಬೇಕಾದ ದಂಡನೆಯು ಆಕಾಶವನ್ನು ಮುಟ್ಟುವಷ್ಟು ದೊಡ್ಡದಾಗಿದೆ, ಹೌದು, ಗಗನದವರೆಗೂ ಬೆಳೆದಿವೆ. ಸೊ ಬಾಬೆಲ್ ಹೊಂದಬೇಕಾದ ದಂಡನೆ ಆಕಾಶವನ್ನು ಮುಟ್ಟುವಷ್ಟು ದೊಡ್ಡದಾಗಿದೆ, ಅದು ಗಗನದವರೆಗೂ ಕೂಡ ಬೆಳೆದಿದೆ ಅಂತ ಹೇಳ್ತಾರೆ. ಅಂದರೆ ಈ ಬಾಬಿಲೋನ್ ನಾಶ ಆಗಬೇಕಾದ್ರೆ 2 ಪ್ರಮುಖವಾದ ಕಾರಣ. ಒಂದು, ಬಾಬೆಲಿನ ಪಾಪದ ಕೊಡ ತುಂಬಿ ಸೂಸ್ತಾ ಇತ್ತು, ಹೊರಸೂಸ್ತಿತ್ತು. ಸೊ
ಅದಕ್ಕೆ ಶಿಕ್ಷೆ ಆಗಲೇಬೇಕಾಗಿತ್ತು. ಎರಡನೇದು, ತಂದೆಯಾದ ದೇವರು ಯೆರೆಮೀಯ ಪ್ರವಾದಿಯ ಮುಖಾಂತರವಾಗಿ ಮಾಡಿದಂಥ ತನ್ನ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಆ ಕಾಲ ಪರಿಪೂರ್ಣ ಆದಾಗ ಈಗ ಅವರಿಗೆ ಅಲ್ಲಿಂದ ಬಿಡುಗಡೆ ಆಗಲೇಬೇಕಾಗಿತ್ತು. ಸೊ ಈ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ, ಈ ಬ್ಯಾಬಿಲೋನ್ ಜಿಯೋಗ್ರಾಫಿಕಲ್ ಆಗಿ ಅಂದರೆ ಭೌಗೋಳಿಕವಾಗಿ ಎಲ್ಲಿ ಯಾವ ರೀತಿ ಇತ್ತು ಅಂತ ಸ್ವಲ್ಪ ನೋಡೋಣ. ಈ ಬಾಬಿಲೋನ್ ಪಟ್ಟಣ ಅದು ಬಾಬಿಲೋನ್ ರಾಜ್ಯದ ರಾಜಧಾನಿ ಬಾಬಿಲೋನ್ ಪಟ್ಟಣ. ಅದು ಯೂಫ್ರಿಟಿಸ್ ನದಿಯ ದಡದಲ್ಲಿತ್ತು. ಇಟ್ ವಾಸ್ ಆನ್ ದ ಬ್ಯಾಂಕ್ಸ್ ಆಫ್ ದಿ ರಿವರ್ ಯೂಫ್ರಿಟಿಸ್. ಈ ಬ್ಯಾಬಿಲೋನ್ ಎಷ್ಟು ಇದರಾಗಿತ್ತು ಅಂತ ಹೇಳಬೇಕಾದ್ರೆ, ಹಿಸ್ಟಾರಿಯನ್ಸ್ ಪ್ರಕಾರವಾಗಿ ಅದರ ಸುತ್ತ ಕೂಡ ಗೋಡೆಗಳಿತ್ತು, ಕೋಟೆ ಗೋಡೆ. ಆ ಕೋಟೆ ಗೋಡೆ ಎಷ್ಟು ಅಗಲವಾಗಿತ್ತು ಅಂತ ಹೇಳಿದ್ರೆ, ಒಂದು ಗೋಡೆ ಮೇಲೆ 4 ರಥಗಳು ಸೈಮಲ್ಟೇನಿಯಸ್ ಆಗಿ ಒಂದೇ ಸಮಯದಲ್ಲಿ 4 ರಥಗಳು ಒಂದ್ರ ಪಕ್ಕದಲ್ಲಿ ಒಂದು ಚಾರಿಯಟ್ನ ರೇಸ್ ಓಡಿಸ್ಕೊಂಡು ಹೋಗ್ಬೋದಾಗಿತ್ತು. ಅಷ್ಟು ಅಗಲವಾದಂತಹ ದೊಡ್ಡದಾದಂಥ ಗೋಡೆಗಳು. ಈ ರೀತಿ ಗೋಡೆಗಳು 2 ಗೋಡೆಗಳಿತ್ತು. ಒಂದು ಬಾಬೆಲ್ ಪಟ್ಟಣದ ಸುತ್ತ ಇದ್ದಂಥದ್ದು ಇನ್ನರ್ ವಾಲ್ ಅಂತಾರೆ, ಒಳಗಿನ ಗೋಡೆ. ಅದಾದಮೇಲೆ ಹೊರಗಡೆ ಅದೇ ರೀತಿಯಾಗಿ ಸ್ವಲ್ಪ ಇದರಲ್ಲಿ ಇನ್ನೂ ದೊಡ್ಡದಾಗಿರ್ತಕ್ಕಂಥದ್ದು ಗೋಡೆ. ಸೊ 2 ಗೋಡೆಗಳು, ಹೊರಗಿನ ಗೋಡೆ, ಒಳಗಿನ ಗೋಡೆ. ಈ ಹೊರಗಿನ ಗೋಡೆ ಮತ್ತು ಒಳಗಿನ ಗೋಡೆಗಳ ಮಧ್ಯದಲ್ಲಿ ಯೂಫ್ರಿಟಿಸ್ ನದಿಯ ನೀರು ಹರಿತಾ ಇತ್ತು, ಅಂದರೆ ಅದಕ್ಕೆ ಮೋಟ್ ಅಂತಾರೆ. ಸೊ ಅದಿತ್ತು. ಹೀಗಾಗ್ಬಿಟ್ಟು ಆಮೇಲೆ ಈ ಒಂದು ಕೋಟೆಗಳಿಗೆ 8 ದೊಡ್ಡ ದೊಡ್ಡ ಬಾಗಿಲುಗಳಿವೆ. ಆ 8 ದೊಡ್ಡ ಬಾಗಿಲು ಅಂತ ಹೇಳಿದಾಗ ಅದು ಕಬ್ಬಿಣದಿಂದ ಮಾಡಿದಂಥ ದೊಡ್ಡ ಸೈಜ್ ಬಾಗಿಲದು. ಅದು ಅದರ ತುದಿ ಬಂದ್ಬಿಟ್ಟು ಕೆಳಗಡೆ ನದಿ ಆಳಕ್ಕೆ ಹೋಗ್ತಾ ಇತ್ತು. ಸೊ ಹೀಗಾಗ್ಬಿಟ್ಟು ಆ ಬಾಗಿಲನ್ನ ಮುಚ್ಚಿಬಿಟ್ರೆ ಒಬ್ಬ ನರಪಿಳ್ಳೆ ಕೂಡ ಹೊರಗಡೆ ಇರೋರು ಒಳಗೆ ಬರೋಕ್ಕಾಗಲ್ಲ, ಒಳಗಡೆ ಇರೋರು ಹೊರಗಡೆ ಬರೋಕ್ಕಾಗಲ್ಲ. ಮತ್ತು ಆ ಕೋಟೆನ ಹೋಗಿ ಇದು ಮಾಡೋಣ ಅಂತಂದರೆ, ಕೋಟೆ ಮೇಲೆಲ್ಲ ವಾಚ್ ಟವರ್ಸ್ ಇರೋದು, ಅಲ್ಲಿ ಬ್ಯಾಬಿಲೋನ್ ಸೈನಿಕರು ನಿಂತ್ಕೊಂಡು ದೂರದಿಂದ ಯಾರು ಶತ್ರುಗಳು ಬಂದರೆ ಅವ್ರನ್ನ ಹೊಡೆದು ಸಾಯಿಸ್ತಾ ಇದ್ರು. ಸೊ ಅದು ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಕೋಟೆ ಗೋಡೆನ ಹೊಡೆಯೋದಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಅದಕ್ಕೆ ಹೇಳ್ತಾರೆ ಇಟ್ ವಾಸ್ ಇಂಪ್ರೆಗ್ನಬಲ್ ವಾಲ್ಸ್ ಆಫ್ ಬ್ಯಾಬಿಲೋನ್ ಅಂತ ಹೇಳ್ತಾರೆ. ಸೊ ಈ ರೀತಿ ಇರಬೇಕಾದ್ರೆ ಇವರು ಏನು ಮಾಡ್ತಾರೆ, ಪರ್ಷಿಯಾ ದೇಶದ ಅರಸ, ನಮಗೆಲ್ಲ ಗೊತ್ತಿರೋ ಹಾಗೆ ಕೋರೇಶ್ ಮಹಾರಾಜ, ಎ ಪರ್ಷಿಯನ್ ಕಿಂಗ್ ಸೈರಸ್, ಇವರು ಆ ಬಾಬಿಲೋನನ್ನು ಅಟ್ಯಾಕ್ ಮಾಡ್ತಾರೆ. ಅದು ಅಟ್ಯಾಕ್ ಮಾಡುವಾಗ ಏನು ಮಾಡ್ತಾರೆ ಅಂದರೆ, ಸುಮಾರು ತಿಂಗಳುಗಳು, ಮೇ ಬಿ ಈವನ್ ವರ್ಷನ ಇರ್ಬೋದು, ಗೊತ್ತಿಲ್ಲ ಸರಿಯಾಗಿ, ಬಟ್ ಅನೇಕ ತಿಂಗಳುಗಳಂತೂ ಖಂಡಿತ ಅವ್ರೇನು ಮಾಡ್ತಾರೆ, ಅದನ್ನು ಇದು ಬಾಬಿಲೋನ್ನ ವಶ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ದಾಳಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಸುತ್ತ ಒಂದು ಮಣ್ಣು ದಿಬ್ಬ ಥರ ಕಟ್ಬಿಟ್ಟು ಬರಬೇಕು ಅಂತ. ಬಟ್ ಅದು ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಗೋಡೆಗಳು, ದ ಫೋರ್ಟ್ ಆಫ್ ಬ್ಯಾಬಿಲೋನ್ ಅದು ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಅವರು ಅದನ್ನು ಮಾಡೋಕ್ಕೆ ಹೋದರೆ ಮೇಲ್ಗಡೆ ಶತ್ರು ಹೊಡೆದ್ಬಿಡೋರು. ಯಾವಾಗ ಈ ಪ್ಲ್ಯಾನ್ ಸಕ್ಸಸ್ ಆಗಲಿಲ್ಲ, ಅವ್ರು ಏನು ಮಾಡಿದ್ರು ಅಂದರೆ, ಯೂಫ್ರಿಟಿಸ್ ನದಿ ಇದೆಯಲ್ಲ, ಆ ನದಿ ಇರೋದಕ್ಕೆ ನಾವು ಇದು ಮಾಡೋಕ್ಕಾಗ್ತಾಯಿಲ್ಲ, ಆ ನದಿ ನೀರನ್ನ ಬತ್ತಿಸ್ಬಿಟ್ರೆ ಹೇಗೆ ಅಂತ ಹೇಳ್ಬಿಟ್ಟು ಆ ಯೂಫ್ರಿಟಿಸ್ ನದಿ ನೀರನ್ನು ಬತ್ತೋಗ್ಬಿಡ್ಬೇಕು. ಅದಕ್ಕೆ ಅವ್ರೇನು ಮಾಡಿದ್ರು, ಅಪ್ಪರ್ ರೀಚಲ್ಲಿ ಒಂದು ಡ್ಯಾಮ್ ಕಟ್ಟಿದ್ರು. ಒಂದು ಡ್ಯಾಮ್ ಕಟ್ಬಿಟ್ಟು ಅಲ್ಲಿ ಯೂಫ್ರಿಟಿಸ್ ನದಿ ನೀರನ್ನ ಇಂಪೌಂಡ್ ಮಾಡಿಬಿಟ್ಟು ಭಾಳ ಕಡಿಮೆ ನೀರಿಗೆ ಹೋಗೋ ಥರ ಮಾಡಿ ಹೋಗ್ತಾಯಿತ್ತು. ಸ್ವಲ್ಪ ಕಾಲ ಆದಮೇಲೆ ಯೂಫ್ರಿಟಿಸ್ ನದಿ ನೀರು ಬತ್ತೋಯ್ತು. ಇದನ್ನು ಕೂಡ ತಂದೆಯಾದ ದೇವರು ಒಂದು ಪ್ರವಾದನೆ ಮುಖಾಂತರವಾಗಿ ಹೇಳಿಸಿದ್ರು. ವಾಕ್ಯ ಓದೋಣ. ಯೆಶಾಯ 44ನೇ ಅಧ್ಯಾಯ 27ನೇ ವಚನ. ಜಲರಾಶಿಗೆ ಬತ್ತಿ ಹೋಗು, ನಿನ್ನಲ್ಲಿ ಸೇರುವ ನದಿಗಳನ್ನು ಒಣಗಿಸುವೆನು ಎಂದು ನಾನು ಅಪ್ಪಣೆ ಕೊಡುವವನಾಗಿದ್ದೇನೆ. ಸೊ ದೇವರು ಹೇಳ್ತಾರೆ ಜಲರಾಶಿಗೆ, ಅಂದರೆ ಯೂಫ್ರಿಟಿಸ್ ನದಿಗೆ, ಬತ್ತಿ ಹೋಗು, ನಿನ್ನಲ್ಲಿ ಸೇರುವ ನದಿಗಳು ಅಂದರೆ ಟ್ರಿಬ್ಯೂಟರೀಸ್, ಅವನ ಒಣಗಿಸುವನು ಎಂದು ನಾನು ಅಪ್ಪಣೆ ಕೊಡುವವನಾಗಿದ್ದೇನೆ ಅಂತ ಹೇಳಿದ್ರು. ಸೊ ಇದು ತಂದೆಯ ದೇವರು ಯಾವಾಗ ಇದನ್ನು ಮುಂಚೆನೇ ಹೇಳಿದ್ದಾರೆ ಅಂದರೆ, ಸುಮಾರು 100 ವರ್ಷಗಳ ಮುಂಚೆ, ಈ ಬ್ಯಾಬಿಲೋನ್ ದಾಳಿ ಆಗೋದಕ್ಕೆ ಸುಮಾರು 100 ವರ್ಷಗಳ ಮೊದಲೇ ತಂದೆಯ ದೇವರು ಈ ತನ್ನ ಒಂದು ಚಿತ್ತವನ್ನು ನೆರವೇರಿಸೋದಕ್ಕೆ ಸೈರಸ್ ಅಂತಕ್ಕಂಥ ಪರ್ಷಿಯನ್ ಕಿಂಗ್, ಎ ಜೆಂಟೈಲ್ ಕಿಂಗ್, ಒಬ್ಬ ಅನ್ಯ ದೇಶಸ್ಥ, ಆತನು ಯಹೂದ್ಯನಲ್ಲ, ಅಂಥ ಜೆಂಟೈಲ್ ಕಿಂಗ್ ಸೈರಸ್ನ ನಾನು ಎಬ್ಬಿಸ್ತೀನಿ ಅಂದ್ಬಿಟ್ಟು 100 ವರ್ಷದ ಹಿಂದೆಯೇ ದೇವರು ಆ ಒಂದು ಪ್ರವಾದನೆಯನ್ನು ನುಡಿದಿದ್ದನ್ನು ನಾವು ಬೈಬಲ್ನಲ್ಲಿ ನೋಡ್ತೀವಿ. ಆಯಿತು. ಈ ರೀತಿ ಇರಬೇಕಾದ್ರೆ ಇವರು ಸೈರಸ್ ನೋಡಿದಾಗ ಈ ರೀತಿಯಾದಂಥ ಕೋಟೆ ಭಾಳ ಇದರಾಗಿರುತ್ತೆ, ಅದನ್ನು ಭೇದಿಸೋಕ್ಕಾಗಲ್ಲ. ಸೊ ಅವರು
ಈ ಯೂಫ್ರಿಟಿಸ್ ನದಿಯನ್ನು ಬತ್ತಿಸ್ಬಿಡ್ತಾರೆ. ನೀರು ಕಮ್ಮಿ ಆದಾಗ ಕೆಲವು ಹಿಸ್ಟೋರಿಯನ್ಸ್ ಪ್ರಕಾರ ಅಲ್ಲಿ ನೀರು ಎಷ್ಟು ಆಳ ಆಯಿತು ಅಂದರೆ ಒಂದು ಸೊಂಟದವರೆಗೆ ಮಾತ್ರ ಬರ್ತಾ ಇತ್ತು, ಅಷ್ಟು ಕಡಿಮೆ ನೀರಾಗೋಗಿತ್ತು. ಸೊ ನೀರು ಬ್ಯಾಬಿಲೋನ್ ಪಟ್ಟಣದ ಒಳಗಡೆ ನೀರು ಜಾಸ್ತಿ ಸಪ್ಲೈ ಆಗ್ತಾ ಇಲ್ಲ, ನೀರು ಫ್ಲೋ ಕಡಿಮೆ ಇದೆ. ಜೊತೆಗೆ ಇಲ್ಲಿ ಬತ್ತೋಗಿದ್ರು, ಯೂಫ್ರಿಟಿಸ್ ನದಿ ಬತ್ತಿದ್ರಿಂದ ಇವ್ರ ಸೈನ್ಯ ಎಲ್ಲ ಏನು ಮಾಡಿದ್ರು, ಅಲ್ಲಿಂದ ಬಂದು ಬ್ಯಾಬಿಲೋನ್ನ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಯಿತು. ಅದು ನೋಡಿ ಈ ರೀತಿ ಇತ್ತದು. ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರಬೇಕಾದ್ರೆ ಇಲ್ಲಿ ಒಂದು ದಿಬ್ಬ ಕಟ್ತಾರೆ, ಕಟ್ಬಿಟ್ಟು ಅದನ್ನು ಅಟ್ಯಾಕ್ ಮಾಡಬೇಕು ಅಂತ ಹೋಗ್ತಾರೆ, ಅದು ಆಗೋದಿಲ್ಲ ಆವಾಗ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಈ ರೀತಿಯಾಗಿ ಆ ಮೋಟ್ ಇದೆಯಲ್ಲ, ನೀರಿದೆ, ಆ ನೀರನ್ನು ರಾತ್ರಿಯಲ್ಲಿ ಬಂದ್ಬಿಟ್ಟು ಇವ್ರ ಸೈನಿಕರೆಲ್ಲ ಬಂದಿದ್ದೇನೆ, ನೀರು ಭಾಳ ಕಡಿಮೆ ಇರುತ್ತೆ, ಅದ್ರ ಮುಖಾಂತರ ಬಂದು ಏನು ಮಾಡ್ತಾರೆ ಅಂದರೆ ಈ ಕೋಟೆ ಒಳಗಡೆ ಹೋಗ್ಬಿಟ್ಟು ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂತಂದರೆ, ಆವತ್ತಿನ ದಿವಸ ಒಂದು ದೊಡ್ಡ ಫೀಸ್ಟ್ ನಡೀತಾ ಇತ್ತು. ಆ ರಾಜನ ಇಡೀ ರಾಜ್ಯದಲ್ಲೇ ಒಂದು ಫೀಸ್ಟ್ ಮಾಡ್ತಾಯಿದ್ರು. ರಾಜನ ಅರಮನೆಯಲ್ಲಿ ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಅದು ಯಾವ ರೀತಿ ಇತ್ತು ಅಂತಂದರೆ, ನಾವು ದಾನಿಯೆಲ್ಲ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಕೆಲವು ವಚನ ನೋಡಬೇಕಾದ್ರೆ ಅಲ್ಲಿ ಹೇಳ್ತಾರೆ, ರಾಜನಾದ ಬೆಲ್ಶಚ್ಚರನು 5ನೇ ಅಧ್ಯಾಯ 1ನೇ ವಚನ ಓದ್ತಾ ಇದ್ದೀನಿ, ದಾನಿಯಲ್ ಪ್ರವಾದನೆ. ರಾಜನಾದ ಬೆಲ್ಶಚ್ಚರನು ಸುಮಾರು 1000 ಮಂದಿಗೆ ಒಂದು ಫೀಸ್ಟ್ ಅರೇಂಜ್ ಮಾಡ್ತಾರೆ, ಔತಣ ಮಾಡಿಸ್ಬಿಟ್ಟು. ಆ ಫೀಸ್ಟ್ ಅಂತಂದರೆ ಸುಮಾರು ಈಸ್ಟರ್ನ್ ಕಲ್ಚರ್ನಲ್ಲಿ ಒಂದು ಈ ರೀತಿಯಾದಂಥ ಔತಣ ಅಂತಂದರೆ ಅದು ಭಾಳ ದಿವಸ ನಡೀತಾ ಇತ್ತು. ಕೆಲವು ಸರ್ತಿ ಅದು ಮಂತ್ಸ್ ಟುಗೆದರ್, ತಿಂಗಳಾನ್ಗಟ್ಟಲೆ ಈ ರೀತಿಯಾಗಿ ಫೀಸ್ಟ್ ನಡೀತಾ ಇತ್ತು. ಫೀಸ್ಟ್ ಅಂದ್ರೇನು, ತಿನ್ನೋದು, ಕುಡಿಯೋದು, ಮತ್ತರಾಗಿ ಅವರು ಮಾಡಬಾರ್ದಂಥ ಅಸಹ್ಯವಾದ ಕಾರ್ಯಗಳನ್ನೆಲ್ಲ ಮಾಡ್ತಾಯಿದ್ರು. ಅದೇ ಫೀಸ್ಟ್ ಮಾಡ್ತಾ ಇದ್ದಿತ್ತು. ಸೊ ಇಲ್ಲಿ ಆವತ್ತಿನ ದಿವಸ ಆವಾಗ ಏನಾಗಿತ್ತು ಅಂದರೆ, ರಾಜನಾದ ಬೆಲ್ಶಚ್ಚರನು ಈ ರಾಜ್ಯದ ಮುಖಂಡರು 1000 ಮಂದಿಗೆ ಅವತ್ತು ಫೀಸ್ಟ್ ಅರೇಂಜ್ ಮಾಡಿರ್ತಾರೆ. ಈ ಬೆಲ್ಶಚ್ಚರ ಯಾರು ಅಂತಂದಬೇಕಾದ್ರೆ, ಸೊ ಈ ಒಂದು ಕಾರ್ಯ ನಡೆಯುವಾಗ ನೆಬೂಕದ್ನೆಚ್ಚರ್ ಇರೋಲ್ಲ. ನೆಬೂಕದ್ನೆಚ್ಚರ್ ಮಗ ಅವ್ರು ಬಂದ್ಬಿಟ್ಟು ನಬೋಡಿಯಸ್ ಅಂತಂದ್ಬಿಟ್ಟು, ಅವ್ರ ಮಗ ಬಂದು ಬೆಲ್ಶಚ್ಚರ್. ಆ್ಯಕ್ಚುಲಿ ಬೆಲ್ಶಚ್ಚರ್ನು ಒಬ್ಬ ಕಿಂಗ್ ಆಗಿರಲಿಲ್ಲ ಅಂತ ಕೆಲವು ಹಿಸ್ಟೋರಿಯನ್ಸ್ ಹೇಳೋದು. ಈ ವಾಸ್ ಓನ್ಲಿ ಇನ್ ಚಾರ್ಜ್ ಆಫ್ ದಟ್ ರೂಲಿಂಗ್ ಅಂತಂದ್ಬಿಟ್ಟು. ಎನಿವೆ, ಅವನೇನು ಮಾಡ್ತಾನೆ, ಇದು ಮಾಡಿದ ತಪ್ಪೇನು ಅಂತಂದರೆ, ಫೀಸ್ಟ್ ಮಾಡೋದು ತಪ್ಪಲ್ಲ, ದೇವರು ಅದನ್ನು ಇದು ಮಾಡಲ್ಲ. ಆದರೆ ಯೆರೂಸಲೇಮಿನ ದೇವಾಲಯದೊಳಗಿಂದ ನೆಬೂಕದ್ನೆಚ್ಚರು ಈ ಯೆರೂಸಲೇಮ್ನ ದೇವಾಲಯ ಸುಟ್ಬಿಟ್ಟು ಇದು ಮಾಡಿದಾಗ ಅಲ್ಲಿದ್ದಂಥ ಬೆಳ್ಳಿ ಬಂಗಾರದ ಪಾತ್ರೆಗಳನ್ನೆಲ್ಲ, ಅಂದರೆ ದೇವರ ಆಲಯದಲ್ಲಿ ದೇವರ ಸೇವೆಗಾಗಿ ಉಪಯೋಗ ಮಾಡ್ತಿದ್ದಂಥ ಆ ಪರಿಶುದ್ಧವಾದಂಥ ಪಾತ್ರೆಗಳನ್ನ ತೊಗೊಂಡು ಬಂದುಬಿಟ್ಟಿರ್ತಾರೆ. ಇವನೇನು ಮಾಡ್ತಾನೆ ಬೆಲ್ಶಚ್ಚರ್, ಅದನ್ನು ತೊಗೊಂಡು ಬನ್ನಿ ಅಂದ್ಬಿಟ್ಟು, ಏನಕ್ಕೆ ಅಂದರೆ ಆ ಒಂದು ದೇವರಿಗೆ ಮೀಸಲಾಗಿದ್ದಂಥ ಪಾತ್ರೆಗಳಲ್ಲಿ ತಾನು, ತನ್ನ ಪತ್ನಿ ಮತ್ತು ಉಪಪತ್ನಿಯರು ಅದರಲ್ಲಿ ದ್ರಾಕ್ಷಾರಸವನ್ನು ಕುಡಿಬೇಕು ಅಂತಂದ್ಬಿಟ್ಟು ಅದನ್ನು ತೊಗೊಂಬನ್ನಿ ಅಂತ ಆರ್ಡರ್ ಮಾಡ್ತಾನೆ. ಆಗ ಅಲ್ಲಿ ಜನ, ಅವರು ಸೇವಕರು ಏನು ಮಾಡ್ತಾರೆ, ಯೆರೂಸಲೇಮಿನ ದೇವಾಲಯದ ನಡುಗುಡಿಯಿಂದ ಅಂತಂದರೆ ಆ ಒಂದು ಪರಿಶುದ್ಧ ಸ್ಥಳದಿಂದ ಇದ್ದಂಥ ಅಲ್ಲಿಂದ ಸೂರ್ಯಾಗಿ ತಂದಂಥ ಬಂಗಾರದ ಪಾತ್ರೆಗಳನ್ನ ತೊಗೊಂಬರ್ತಾರೆ. ಅವರು ಅದರಲ್ಲಿ ದ್ರಾಕ್ಷಾರಸ ಕುಡಿತಾರೆ. ಇದು ಅವ್ರು ಮಾಡಿದಂಥ ಮೊದಲನೇ ತಪ್ಪು. ನೆಕ್ಸ್ಟ್ ಏನು ಮಾಡಿದ್ರು, ದ್ರಾಕ್ಷಾರಸ ಕುಡಿದು ಮತ್ತರಾದಾಗ ಅವರು ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ, ಮರ, ಕಲ್ಲುಗಳ ದೇವರುಗಳನ್ನ ಸ್ತುತಿಸ್ತಾರೆ. ದೇ ವರ್ಷಿಪ್ ದ ಪ್ಯಾಗನ್ ಗಾಡ್ಸ್. ಆ್ಯಕ್ಚುಲಿ ಅಪೋಸ್ಟಲ್ ಪೌಲ್ ಹೇಳ್ತಾರೆ 1ನೇ ಕೊರಿಂಥ 10ನೇ ಅಧ್ಯಾಯ 20ನೇ ವಚನದಲ್ಲಿ, ಅವು ದೇವರುಗಳಲ್ಲ, ಅದು ದೆವ್ವಗಳು ಅಂತಂದ್ಬಿಟ್ಟು. ಸೊ ಅವರು ಆವತ್ತಿನ ದಿನ ಸತ್ಯದೇವರಾದಂಥ ಯೆಹೋವ ದೇವರನ್ನು ಸ್ತುತಿಸಲಿಲ್ಲ. ಬದಲಿಗೆ ಅವರೇನು ಮಾಡಿದ್ರು, ಅವ್ರ ದೇವರುಗಳು, ಅವರ ಒಂದು ಬಂಗಾರ, ಬೆಳ್ಳಿ ಇದನ್ನು ಮಾಡಿದ ದೇವರುಗಳನ್ನ ಅವರು ಪೂಜೆ ಮಾಡಿದ್ರು. ಇದು ಮಾಡಿದಾಗ ಒಂದು ಕಾರ್ಯ ನಡೆಯುತ್ತೆ. 5ನೇ ವಚನದಲ್ಲಿ, ಆಗಲೇ ಒಬ್ಬನ ಕೈಯ ಬೆರಳುಗಳು ಬಂದು ದೀಪಸ್ತಂಭದ ಎದುರಿಗೆ ಅರಮನೆಯ ಸುಣ್ಣದ ಗೋಡೆಯ ಮೇಲೆ ಬರಹ ಬರೆದವು. ನೋಡಿ, ಇದರಲ್ಲಿ ನಾವೊಂದು ರಫ್ ಐಡಿಯಾ ಬರುತ್ತೆ ಯಾವ ರೀತಿ ಫೀಸ್ಟ್ ಮಾಡ್ತಿದ್ರು ಅಂತಂದ್ಬಿಟ್ಟು ಈ ಸ್ಲೈಡಲ್ಲಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಇವ್ರು ಈ ರೀತಿ ಎಲ್ಲ ಮಾಡ್ತಾ ಇರಬೇಕಾದ್ರೆ ಎಲ್ಲ ಕುಡಿದು ಭಾಳ ಇದಾಗಿರ್ತಾರೆ. ಆವಾಗ ಒಂದು ಅರಮನೆಯ ಸುಣ್ಣದ ಗೋಡೆಯ ಮೇಲೆ ಅಂತ ಹೇಳ್ತಾರೆ, ಅದು ಈ ಥರ ಇರುತ್ತೆ. ಇಲ್ಲಿ ಒಂದು ದೀಪಸ್ತಂಭ ಇರುತ್ತೆ, ಆ ದೀಪದ ಬೆಳಕು ಗೋಡೆ ಮೇಲೆ ಬೀಳ್ತಾ ಇರುತ್ತೆ. ಆ ಬೆಳಕು ಅಲ್ಲೇನಾಗುತ್ತೆ ಅಂತಂದರೆ, ಒಂದು ಗೋಡೆ ಮೇಲೆ ಒಂದು ಕೈ ಬಂದ್ಬಿಟ್ಟು, ಹಸ್ತ ಅಂತ ಹೇಳ್ತಾರೆ, ರೈಟ್ ವರ್ಡ್, ಬರೀ ಒಂದು ಪಾಮ್ ಅಷ್ಟೇ. ಆ ಹಸ್ತ ಗೋಡೆ ಮೇಲೆ ಬರಹ ಬರೆಯುತ್ತೆ. ಅದನ್ನು ನೋಡಿದ್ದೇನೆ, ಅದು ಯಾರಿಗೂ ಅರ್ಥ ಆಗಲ್ಲ ಅದೇನು ಅಂತ. ಆದರೆ ರಾಜನಿಗೆ ಬಹಳ ಭಯ ಆಗ್ಬಿಡುತ್ತೆ.
ಅದಕ್ಕೆ ನಾವು ನೋಡ್ತೀವಿ ಅವನ ಮುಖ ಕಳೆಗುಂದಿತ್ತು, ಮನಸ್ಸು ಕಳವಳಗೊಂಡಿತ್ತು, ಸೊಂಟದ ಕೀಲು ಸಡಲಿತು, ಮೊಣಕಾಲುಗಳು ಒಂದಕ್ಕೊಂದು ಬಡಿದುಕೊಂಡು ಬಂದು ಬಹಳ ಭಯ ಆಗ್ಬಿಡ್ತು ರಾಜನಿಗೆ. ಸಡನ್ನಾಗಿ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಏನಿರ್ಬೋದು ಅಂದ್ಬಿಟ್ಟು ಅದೇನು ಅಂತ ಗೊತ್ತಾಗಲ್ಲ. ಆವಾಗ ಇನ್ನೂ ಆ ಭಯ ಗಾಬರಿ ಜಾಸ್ತಿ ಆಗುತ್ತೆ. ಆಗ ಅವ್ರು ಏನು ಮಾಡ್ತಾರೆ, ಅಲ್ಲಿದ್ದಂಥ ಮಂತ್ರವಾದಿಗಳು, ಪಂಡಿತರು, ಶಕುನ ಹೇಳೋರು, ಇವರೆಲ್ಲರೂ ಮ್ಯಾಜಿಷಿಯನ್ಸು ಎಲ್ಲರೂ ಕರ್ಬಿಟ್ಟು ವಿದ್ವಾಂಸನ ಕರೆಸಿ ಹೇಳ್ತಾರೆ, ಇದನ್ನು ಇದು ಏನು ಬರ್ತಿದೆ ಹೇಳಿಬಿಟ್ಟು ಅದರ ಅರ್ಥ ನನಗೆ ಹೇಳಿ ನಿಮಗೆ ನಾನು ಬಹುಮಾನ ಕೊಡ್ತೀನಿ ಅಂತಂದ್ಬಿಟ್ಟು. ಆದರೆ ಆ ಬರಹನ ಓದೋದಕ್ಕಾಗಲಿ ಅಥವಾ ಅದರ ಅರ್ಥ ಹೇಳೋದಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಆಗಲ್ಲ. ಆಗ ರಾಜನ ಇನ್ನೂ ಭಾಳ ಕಳವಳ ಆಗುತ್ತೆ. ಬಹಳ ಕಳವಳಗೊಂಡು ಕಳೆಗುಂದಿದನು. ಅವನ ಮುಖಂಡರು ಕೂಡ ಬೆಪ್ಪಾದರು. ಕಾರಣ ಇಂಥ ಸಿಚುವೇಶನ್ ಬಂದಿರಲಿಲ್ಲ ಅವ್ರಿಗೆ. ಆವಾಗ ಏನಾಯಿತು ಅಂತಂದರೆ 10ನೇ ವಚನ, ರಾಜನು ಮತ್ತು ಮುಖಂಡರು ಆಡಿದ ಮಾತುಗಳು ರಾಣಿಗೆ ಮುಟ್ಟಲು ಆಕೆಯು ಔತಣದ ಶಾಲೆಗೆ ಬಂದು, ರಾಜನೇ, ಚಿರಂಜೀವಿಯಾಗಿರು, ನಿನ್ನ ಮನಸ್ಸು ಕಳವಳಗೊಳ್ಳದಿರಲಿ, ನಿನ್ನ ಮುಖ ಕಳೆಗುಂದದಿರಲಿ, ಪರಿಶುದ್ಧ ದೇವರುಗಳ ಆತ್ಮವು ನೆಲೆಸಿರುವ ಒಬ್ಬನು ನಿನ್ನ ರಾಜ್ಯದಲ್ಲಿ ಇದ್ದಾನೆ. ಸಾಕು. ಆವಾಗ ಏನಾಗುತ್ತೆ, ರಾಣಿಗೆ ಅಂತ ಹೇಳ್ತಾರೆ. ರಾಣಿ ಅಂತಂದರೆ ರಾಜಮಾತೆ ಅಂತ ಹೇಳ್ತಾರೆ. ಪರ್ಹ್ಯಾಪ್ಸ್ ಶಿ ವಾಸ್ ಮದರ್ ಆಫ್ ದ ಕಿಂಗ್ ಬೆಲ್ಶಚಾರ್, ಅದನ್ನು ತಾಯಿ ಇರ್ಬೋದು. ಈಕೆ ನೆಬೂಕದ್ನೆಚ್ಚರನ ಕಾಲದಲ್ಲಿ ಕೂಡ ಆದಿದ್ದೆಲ್ಲವನ್ನು ಕೂಡ ಆಕೆ ನೋಡಿರ್ತಾರೆ. ಶಿ ವಾಸ್ ಅನ್ ಐ ವಿಟ್ನೆಸ್. ಅವ್ರು ಬಂದ್ಬಿಟ್ಟು ರಾಜನಿಗೆ ಹೇಳ್ತಾರೆ, ರಾಜನೇ, ಚಿರಂಜೀವಿಯಾಗಿ ಯಾಕೆ ಕಳವಳಗೊಳ್ತೀಯ? ಒಬ್ಬ ಮನುಷ್ಯ ಇದ್ದಾನೆ, ಇಸ್ರಾಯೇಲಿಂದ ಸೆರೆಯಿಂದ ಆಗಿ ಕರ್ಕೊಂಬಂದವರಲ್ಲಿದ್ದಂಥ ಒಬ್ಬ ಮನುಷ್ಯ. ಆ ಮನುಷ್ಯನಲ್ಲಿ ಏನು ಹೇಳ್ತಾರೆ ನೋಡಿ 11 ವರ್ಷದಲ್ಲಿ, ಪರಿಶುದ್ಧ ದೇವರುಗಳ ಆತ್ಮವು ನೆಲೆಸಿರುವ ಒಬ್ಬನು ನಿನ್ನ ರಾಜ್ಯದಲ್ಲಿ ಇದ್ದಾನೆ. ದೇವರುಗಳ ಜ್ಞಾನಕ್ಕೆ ಸಮಾನವಾದ ಜ್ಞಾನವು, ವಿವೇಕವು, ಬುದ್ಧಿ ಪ್ರಕಾಶವು ನಿನ್ನ ತಂದೆಯ ಕಾಲದಲ್ಲಿ, ಅಂದರೆ ನೆಬೂಕದ್ನೆಚ್ಚರನ ಕಾಲದಲ್ಲಿ ಅವನೊಳಗೆ ಕಂಡುಬಂತು. ಅದು ನಮಗೆಲ್ಲ ಗೊತ್ತಿದೆ. ಹೇಗೆ ಡ್ಯಾನಿಯಲ್ ನೆಬೂಕದ್ನೆಚ್ಚರನ ಕನಸನ್ನು ಬಿಡಿಸಿ ಹೇಳಿ ಇದು ಮಾಡಿದ್ಬಿಟ್ಟು, ಆಗ ನೆಬೂಕದ್ನೆಚ್ಚರ ಏನು ಮಾಡೋದು, ಇವ್ರಿಗೆ ಭಾಳ ಒಂದು ಒಳ್ಳೆ ಉನ್ನತ ಸ್ಥಿತಿಗೆ ಏರಿಸ್ಬಿಟ್ಟು ಅವ್ರಿಗೆ ಮಾಡಿರ್ತಾರೆ. ಆತನನ್ನು ಅಧ್ಯಕ್ಷನಾಗಿ ನೇಮಿಸಿರ್ತಾರೆ. ಆದರೆ ಈ ಬೆಲ್ಶಚ್ಚರ್ ಬಂದಾಗ ಏನಾಗುತ್ತೆ ಅಂದರೆ, ಅವ್ರ ನೆಬೂಕದ್ನೆಚ್ಚರ ಮಾಡಿದ್ದನ್ನೆಲ್ಲ ಆತನ ಸಂಪೂರ್ಣವಾಗಿ ಬಿಟ್ಬಿಟ್ಟು ಇವನು ಬರೀ ಅನ್ಯ ದೇವತೆಗಳನ್ನು ಪೂಜೆ ಮಾಡಿದ್ರೆ, ಅಂದರೆ ಅವರ ದೇವತೆಗಳನ್ನ ಪೂಜೆ ಮಾಡೋದ್ರಲ್ಲೂ ಮತ್ತು ಈ ರೀತಿಯಾದಂಥ ಒಂದು ಐಷಾರಾಮಿ ಜೀವನ ಜೀವಿಸೋದ್ರಲ್ಲಿ ಆತನು ಲೋಲುಪ್ತನಾಗಿ ಈ ಕಾರ್ಯ ಮಾಡ್ತಾ ಇರ್ತಾರೆ. ಅದಕ್ಕೆ ನಾನು ಫಸ್ಟ್ ಹೇಳಿದೆ, ಬಾಬೆಲಿನ ಪಾಪ ಗಗನವನ್ನು ಮುಟ್ಟಿದೆ ಅಂತ. ಅಷ್ಟು ಮಟ್ಟಿಗೆ ಅವರು ಇದಾಗಿ ಹೋಗಿರ್ತಾರೆ. ಸೊ ಇಂಥ ಸಮಯದಲ್ಲಿ ಆ ರಾಣಿ ಹೇಳ್ತಾಳೆ, ಆ ದಾನಿಯಲ್ನ ಕರೆಸು ನೀನು, ಆತನಿಗೆ ಭಾಳ ವಿವೇಕ ಇದೆ, ಜ್ಞಾನ ಇದೆ, ಪರಮ ಬುದ್ಧಿ ಇದೆ, ಕನಸುಗಳ ಅರ್ಥವನ್ನು ತಿಳಿಸುವ ಜಾಣತನವು, ಒಗಟು ಬೀಳಿಸುವ ಚಮತ್ಕಾರವು, ಗುಂಜು ಗಂಟು ಬಿಚ್ಚುವ ಚಾತುರ್ಯವು ಆತನಲ್ಲಿದೆ ಅಂತ ಹೇಳ್ತಾರೆ. ಆಗ ರಾಜ ಏನು ಮಾಡ್ತಾರೆ, ಕರ್ಕೊಂಬಂದು ದಾನಿಯಲ್ನ ಕರೆಸ್ತಾರೆ. ಕರೆಸಿ ಅವ್ರನ್ನ ಹೇಳ್ತಾರೆ, ನೀನು ಮಾಡಿದ್ರೆ ನೋಡು, ನಿನಗೆ ಧೂಮ್ರ ವಸ್ತ್ರವನ್ನು ಹೊದಿಸಿ ನಿನ್ನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿಸಿ ನಿನ್ನನ್ನು ರಾಜ್ಯದ 3 ಮುಖ್ಯಾಧಿಕಾರಿಗಳಾಗಿ ಒಬ್ಬನನ್ನಾಗಿ ನೇಮಿಸುವನು ಅಂತ ಹೇಳ್ತಾರೆ. ಆಗ ಡ್ಯಾನಿಯಲ್ ಒಂದು ಮಾತು ಹೇಳ್ತಾರೆ, ಹೌ ಡ್ಯಾನಿಯಲ್, ಆತನು ಎಷ್ಟು ದೇವಭಕ್ತರಾಗಿದ್ದರು, ದೇವ್ರ ಮೇಲೆ ಎಷ್ಟು ವಿಶ್ವಾಸ ಇತ್ತು, ನಂಬಿಕೆ ಇತ್ತು ಅನ್ನೋದಕ್ಕೆ ನಮ್ಗೆ ಇಲ್ಲೂ ಒಂದು ಇದು ಸಿಗುತ್ತೆ. 17ನೇ ವಚನ, ಆಗ ದಾನಿಯೇಲನು ಸನ್ನಿಧಿಯಲ್ಲಿ, ನಿನ್ನ ದಾನಗಳು ನಿನಗೇ ಇರಲಿ, ನಿನ್ನ ಬಹುಮಾನಗಳು ಮತ್ತೊಬ್ಬನಿಗಾಗಲಿ, ಆದರೆ ನಾನು ಈ ಬರಹವನ್ನು ಓದಿ ಇದರ ಅರ್ಥವನ್ನು ರಾಜನಿಗೆ ತಿಳಿಸುವೆನು. ಹೇಳ್ತಾರೆ, ನಿನ್ನ ದಾನ ನಿನಗೆ ಇರಲಿ, ಬೇಡ ನನಗೆ, ನಿನ್ನ ಬಹುಮಾನ ಬೇರೆ ಯಾರು ಕೊಡು, ಆದರೆ ನಾನು ಈ ಬರಹವನ್ನು ಓದಿ ಇದರ ಅರ್ಥವನ್ನು ರಾಜನಿಗೆ ತಿಳಿಸ್ತೀನಿ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಇಲ್ಲಿ ಒಂದು ಭಾಳ ಚೆನ್ನಾಗಿ ಹೇಳ್ತಾರೆ, ಅರಸೆ 18ನೇ ವಚನ ನಾವು ನೋಡ್ತೀವಿ, ಅರಸೆ, ಪರಾತ್ಪರನಾದ ದೇವರು ನಿನ್ನ ತಂದೆಯಾದ ನೆಬೂಕದ್ನೆಚ್ಚರನಿಗೆ ರಾಜ್ಯ, ಮಹತ್ವ, ಮಾನ, ಸನ್ಮಾನಗಳನ್ನು ದಯಪಾಲಿಸಿದನು. ಆಮೇಲೆ ಈ ವರದ ನಿಮಿತ್ತ ಸಕಲ ಜನಾಂಗ, ಕುಲ, ಭಾಷೆಗಳವರು ಅವನ ಮುಂದೆ ಬೆಚ್ಚಿ ಬೆದರಿದರು. ಆಮೇಲೆ ಅವ್ರು ಏನೇನು ಮಾಡಿದ್ರು ಎಲ್ಲ ಹೇಳ್ತಾರೆ. 20ನೇ ವಚನದಲ್ಲಿ ನಾವು ನೋಡೋದು, ಹೀಗೆ ಅವನ ಹೃದಯವು, ಅಂದರೆ ನೆಬೂಕದ್ನೆಚ್ಚರನ ಹೃದಯವು ಉಬ್ಬಿ ಅವನ ಸ್ವಭಾವವು ಜಡವಾಗಿ ಅವನಿಗೆ ಸೊಕ್ಕೇರಲು ಅವನನ್ನು ರಾಜಾಸನದಿಂದ ತಳ್ಳಿ ಮಾನವನ್ನು ತೆಗೆದುಬಿಟ್ಟನು. ನಮಗೆಲ್ಲ ಗೊತ್ತಿದೆ, ದೇವರು ಏನು ಮಾಡಿದ್ರು, ನೆಬೂಕದ್ನೆಚ್ಚರನಿಗೆ ಶಿಕ್ಷೆ ಕೊಟ್ಟಿದ್ದು ನೋಡಬೇಕಾದ್ರೆ, ಆತನು ಪರಾತ್ಪರನಾದ ದೇವರು ಅವನು ನರಜಾತಿಯವರೊಳಗಿಂತ ನೂಕಲ್ಪಟ್ಟನು, ಅವನ ಬುದ್ಧಿಯು ಮೃಗಬುದ್ಧಿ ಅಂತಾಯಿತು, ಕಾಡು ಕತ್ತೆಗಳೊಂದಿಗೆ ವಾಸಿಸಿದನು. ಎಷ್ಟು ವರ್ಷ ಅವರು ಆ ರೀತಿ ಮಾಡ್ತಾರೆ? 7 ವರ್ಷ
ಮಂಜು ಬೀಳ್ತಾ ಇರುತ್ತೆ, ಉಗುರುಗಳು ದೊಡ್ಡದಾಗಿರುತ್ತೆ, ಒಳ್ಳೆ ಪ್ರಾಣಿ ಥರ ನೆಬೂಕದ್ನೆಚ್ಚರ್ ಜೀವನ ಕಳೀತಾರೆ 7 years. ಅದಾದಮೇಲೆ 7 ವರ್ಷ ಆದಮೇಲೆ ಮತ್ತೆ ಅವರು ದೇವರನ್ನ ಹಿಂದಿನ ಸ್ಥಿತಿಗೆ ಕರ್ತಂದಾಗ ನೆಬೂಕದ್ನೆಚ್ಚರ್ ಅಂತ ಕ್ಯಾರೆಕ್ಟರ್ ಅಂದರೆ ಆತನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ತನ್ನ ತಪ್ಪಿನ ಅರಿವಾಗಿ ತನ್ನ ಪಾಪದ ಅರಿವಾಗ್ಬಿಟ್ಟು ಆತನು ದೇವರ ಕಡೆ ತಿರ್ಕೊಳ್ತಾರೆ. ತಾನು ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡಾಗ ದೇವರು ನೆಬೂಕದ್ನೆಚ್ಚರ್ಗೆ ಮತ್ತೆ ಆತನ ರಾಜ್ಯವನ್ನು ಹಿಂತಿರುಗಿಸ್ಕೊಡ್ತಾರೆ. ಹಿ ಅಗೇನ್ ಬಿಕಮ್ಸ್ ದಿ ಎಂಪರರ್ ಆಫ್ ಬ್ಯಾಬಿಲಾನ್. ಆದರೆ ಇಲ್ಲಿ ಬೆಲ್ತೆಶಚ್ಚರ್ ಆ ಕಾರ್ಯ ಮಾಡಲ್ಲ. ಇವರು ಅದೇ ಪಾಪ ಮಾಡ್ತಾರೆ, ಬಟ್ ಹಿ ನೆವರ್ ಟರ್ನ್ ಬ್ಯಾಕ್. ದೇವರ ಕಡೆಗೆ ಅವರು ತಿರ್ಕೊಳ್ಳೇ ಇಲ್ಲ. ಸೊ ಈಗ ಆಮೇಲೆ ದಾನಿಯೇಲ್ ಇವಾಗ ಏನು ಮಾಡ್ತಾರೆ ಅಂತಂದರೆ ಇದನ್ನು ಹೇಳ್ತಾರೆ. ಓದ್ ಮಾಡಿ 23ನೇ ವಚನದಿಂದ ಪರಲೋಕದೊಡೆಯ 22ನೇ ನಂಬರ್. ಬೆಲ್ಶಚ್ಚರನೇ, ಅವನ ಮಗನಾದ ನೀನು ಇದನ್ನೆಲ್ಲ ತಿಳಿದುಕೊಂಡರೂ ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳಲಿಲ್ಲ. ಪರಲೋಕದೊಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡಿ ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತಂದರಲ್ಲ. ನೀನು ನಿನ್ನ ರಾಜ್ಯದ ಮುಖಂಡರ ಮತ್ತು ಪ್ರತ್ಯುಪಪತ್ನಿಯರ ಸಂಗಡ ಅವುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿದು ಬುದ್ಧಿ, ಕಣ್ಣು, ಕಿವಿ ಇಲ್ಲದ ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ಮರಕಲ್ಲುಗಳ ದೇವರುಗಳನ್ನು ಸ್ತುತಿಸಿದ್ದಿ. ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ಘನಪಡಿಸಲೇ ಇಲ್ಲ. ಹೇಳ್ತಾರೆ, ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿ ಗತಿಗಳು ಯಾರ ಅಧೀನವೋ ಆ ದೇವರನ್ನು ನೀನು ಘನಪಡಿಸಲೇ ಇಲ್ಲ. ಆದ ಕಾರಣ ನಿನಗೆ ಈಗ ಒಂದು ಪನಿಷ್ಮೆಂಟ್ ಬಂದಿದೆ. ಇಲ್ಲಿ ಬರೆದಿರ್ತಕ್ಕಂಥದ್ದು ಇಟ್ಸ್ ಅ ಪನಿಷ್ಮೆಂಟ್ ಓನ್ಲಿ. ಏನು ಬರೀತಂತೆ ನೋಡ್ಬೇಕಾದ್ರೆ ಅದು ಸನ್ನಿಧಿ, ಅದು ಬರೆದ ಬರಹವೂ ಇದೆ. ಮೆನೆ ಟೆಕೇಲ್ ಫಾರ್ ಸೀನ್ ಅಂತಾರೆ. ಇದು ಅರಾಮಿಕ್ ಲ್ಯಾಂಗ್ವೇಜ್ನಲ್ಲಿ ಇತ್ತು, ಅರಾಮ್ಯ ಭಾಷೆಯಲ್ಲಿ ಬರೆದಿದ್ದದ್ದು. ಅರಾಮಿಕ್ ಲ್ಯಾಂಗ್ವೇಜ್ ಅಂತ ಹೇಳ್ಬೇಕಾದ್ರೆ ಒಂದು ನಾವು ಜ್ಞಾಪಕ ಇಟ್ಕೋಬೇಕು. ಅರಾಮಿಕ್ ಲ್ಯಾಂಗ್ವೇಜ್ನಲ್ಲಿ ದೇರ್ ಆರ್ ಓನ್ಲಿ ಕಾನ್ಸನೆಂಟ್ಸ್, ಓವಲ್ಸ್ ಇರಲಿಲ್ಲ ಆ ಭಾಷೆನಲ್ಲಿ. ಸೊ ಆ ರೀತಿ ಓವಲ್ಸ್ ಇಲ್ಲದೆ ಬಂದಾಗ ಅದು ಇಟ್ ಡಿಡ್ ನಾಟ್ ಮೇಕ್ ಎನಿ ಸೆನ್ಸ್. ಅದಕ್ಕೆ ಅಲ್ಲಿದ್ದಂಥ ಪಂಡಿತರು ಇವರೆಲ್ಲರಿಗೂ ಕೂಡ ಅರಾಮ್ಯ ಭಾಷೆ ಗೊತ್ತಿದ್ದು ಕೂಡ ಅದನ್ನು ಓದೋಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿ ಇಟ್ ಡಿಡ್ ನಾಟ್ ಹ್ಯಾವ್ ಎನಿ ಓವಲ್ಸ್ ಇನ್ ಬಿಟ್ವೀನ್. ಸೊ ಅವ್ರ ಕೈಲಿ ಆಗಲಿಲ್ಲ. ಆದರೆ ದಾನಿಯೇಲ್ಗೆ ಏನಾಗುತ್ತೆ ಅಂದರೆ ಪರಿಶುದ್ಧಾತ್ಮನ ಸಹಾಯದಿಂದ, ದೇವರ ಒಂದು ಸಹಾಯದಿಂದ ಡ್ಯಾನಿಯಲ್ ವಾಸ್ ಏಬಲ್ ಟು ಡೆಸಿಫರ್ ದಟ್, ಅದನ್ನು ಬಿಡಿಸೋದಕ್ಕೆ ದಾನಿಯೇಲ್ಗೆ ಸಾಧ್ಯವಾಯಿತು. ಸೊ ದಾನಿಯೇಲ್ ಬಿಡಿಸಿದಾಗ ಏನು ಹೇಳ್ತಾರೆ 26ನೇ ವಚನ. ಇದರ ಅರ್ಥವು ಹೀಗಿದೆ, ಮೇನೆ ಅಂದರೆ ದೇವರು ನಿನ್ನ ಆಳಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ತೇಕೇಲ್ ಅಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ. ಪೇರೆಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಮೇದ್ಯರಿಗೂ ಪಾರಸಿಯರಿಗೂ ಕೊಡಲ್ಪಟ್ಟಿದೆ ಎಂದು ಅರಿಕೆ ಮಾಡಿದರು. ಹೇಳ್ತಾರೆ ಮೆನೆ ತೆಕ್ಕೆಲ್ ಉಪಾಸೀನ್ ಅಂದರೆ, ಮೆನೆ ಅಂದರೆ ದೇವರು ನಿನ್ನ ಆಳಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ಅಂದರೆ ಆಳಿಕೆಯ ಕಾಲವನ್ನು ಲೆಕ್ಕ ಮಾಡಿದ್ದಾರೆ. ಲೆಕ್ಕ ಮಾಡಿಬಿಟ್ಟು ಇಸ್ ಬ್ರಾಟ್ ಇಟ್ ಟು ಎನ್ ಎಂಡ್, ಅದನ್ನು ಕೊನೆಗಾಣಿಸಿದ್ದಾರೆ. ತೆಕೇಲ್ ಅಂದರೆ ನೀನು ತೂಗಲ್ಪಟ್ಟಿದ್ದೆ, ನೀನು ತೂಕ ಹಾಕಿದ್ದಾರೆ. ತಕ್ಕಡಿಯಲ್ಲಿ ತೂಗಲ್ಪಟ್ಟು ತೂಕ ಹಾಕಿದಾಗ ಏನಾಯಿತು, ನೀನು ಕಡಿಮೆಯಾಗಿ ಬಂದೆ, ಯು ಫೆಲ್ ಶಾರ್ಟ್ ಆಫ್ ಇಟ್. ಆಮೇಲೆ ಪೆರೆಸ್ ಅಂದರೆ ನಿಮ್ಮ ರಾಜ್ಯವನ್ನು ಹೊಡೆದು, ಅಂದರೆ ಅದನ್ನು ಭಿನ್ನ ಮಾಡಿ ಇಬ್ಬರಿಗೆ ಹೊಡೆದಿನಿ, ಮೇದ್ಯರಿಗೂ ಮತ್ತು ಪಾರ್ಸಿಯರಿಗೂ ಕೂಡ ಅದು ಹೊಡಲ್ಪಟ್ಟಿದೆ ಅಂತ ಅರಿಕೆ ಮಾಡ್ತಾರೆ. ಸೊ ದ ಡಿವೈನ್ ಜಡ್ಜ್ಮೆಂಟ್ ಈಸ್ ಕನ್ವೇಡ್ ಬೈ ಡ್ಯಾನಿಯಲ್ ಟು ದ ಕಿಂಗ್. ಸೊ ಇವಾಗ ಬೈ ಚಾನ್ಸ್ ಯಾರಾದರೂ ಆ ರಾಜನಿಗೆ ಜಸ್ಟ್ ಒಂದು ಗಂಟೆ ಮುಂಚೆ ನೀನು ಈ ರೀತಿ ಆಗತ್ತಪ್ಪ, ನಿನಗೆ ಜಡ್ಜ್ಮೆಂಟ್ ಬರುತ್ತೆ, ನಿಂದು ರಾಜ್ಯ ಹಾಳಾಗೋಗುತ್ತೆ, ನೀನು ರಾಜ್ಯ ಕಳ್ಕೊಳ್ತೀಯ, ನೀನು ಕೂಡ ನಾಶ ಆಗೋಗ್ತಾ ಅಂತ ಹೇಳಿದರೆ ನೋಬಡಿ ವುಡ್ ಹ್ಯಾವ್ ಬಿಲೀವ್ಡ್. ಬಹುಶಃ ಅದನ್ನು ಹಾಸ್ಯ ಮಾಡ್ತಿರ್ಬೋದು. ಅದಕ್ಕೆ ಇಲ್ಲಿ ನಾವು ಏನು ಗಮನಿಸ್ತೀವಿ ಅಂತಂದರೆ, ದ ವೇಯಿಂಗ್ ವಾಸ್ ಸೂನ್ ಓವರ್. ದೇವರು ಅದನ್ನು ಹೇಳ್ತಾರೆ, ನಾನು ನಿನ್ನ ತಕ್ಕಡಿನಲ್ಲಿ ಹಾಕಿದ್ದೀನಿ, ತೂಕ ಹಾಕಿದ್ದೀನಿ, ಯು ಆರ್ ಫೌಂಡ್ ವಾಂಟಿಂಗ್, ನಿನ್ನ ಲೆವೆಲ್ ಬರಲಿಲ್ಲ. ಸೊ ಆದ್ದರಿಂದ ಜಡ್ಜ್ಮೆಂಟ್ ಏನಂದರೆ ನಿನ್ನ ಒಂದು ರಾಜ್ಯನ ನಾನು ಬೇರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ದ ವೇಯಿಂಗ್ ವಾಸ್ ಸೂನ್ ಓವರ್. ದೇವರು ಏನಾದ್ರು ಟೈಪ್ ತೊಗೊಳ್ಳಿಲ್ಲ, ಇಮ್ಮಿಡಿಯೇಟ್ ಆಗಾಯ್ತು, ಇನ್ಸ್ಟೆಂಟ್ ಆಗಾಯಿತು. ಆ್ಯಂಡ್ ದ ವರ್ಡಿಕ್ಟ್ ವಾಸ್ ಅನೌನ್ಸ್ಡ್, ತೀರ್ಮಾನವೂ ಆಗೋಯ್ತು.
and the sentence was carried out. ಇದು ಕೂಡ ಆಗೋಯ್ತು. ನಾವು ನೋಡ್ತೀವಿ ಅದೇ ರಾತ್ರಿಯಲ್ಲಿ ಕಸ್ತಿಯ ರಾಜನಾದ ಬೆಲ್ಶಚ್ಚರನು ಕೊಲ್ಲಲ್ಪಟ್ಟನು. ಸೊ ಈ ರೀತಿ ಇರಬೇಕಾದ್ರೆ ಇವಾಗ ಇದು ಅಲ್ಲಿ ಅರಮನೆಯಲ್ಲಿ ನಡೆದಂತಹ ಕಾರ್ಯ. ಇವಾಗ ಆ ರಾತ್ರಿ ಹೇಗೆ ಇದನ್ನು ಇವರು ಯಾರು ಪರ್ಷಿಯನ್ ಸೈರಸ್ ಅವ್ರು ಬಂದು ಯಾವ ರೀತಿ ಇದು ಮಾಡ್ಕೊಂಡು ಅಂತ ಬೇಕಾದ್ರೆ ಇಲ್ಲಿ ನಾವು ನೋಡಿದ್ವಿ ಇದರಲ್ಲಿ ಈ ಸ್ಲೈಡಲ್ಲಿ ನೋಡಿ, ಈ ರೀತಿ ಅವರು ಬರ್ತಾರೆ ನದಿ ಇದರಲ್ಲಿ. ನಾನಾಗಲೇ ಹೇಳಿದೆ, ಎಂಟೈರ್ ಕಿಂಗ್ಡಮ್ ಅವ್ರ ರಾಜ್ಯದಲ್ಲಿ ಇದ್ದವರೆಲ್ಲರೂ ಕೂಡ ಅವ್ರು ಹಬ್ಬ ಮಾಡ್ತಾಯಿದ್ರು, ಎಲ್ಲ ಕುಡಿದು ಮತ್ತರಾಗಿದ್ದರು. ಕೆಲವು ಹಿಸ್ಟೋರಿಯನ್ಸ್ ಪ್ರಕಾರವಾಗಿ ಆ ಗೇಟ್ ಕೀಪರ್ಸ್ ವಾಚ್ಮೆನ್ಗಳು ಕೂಡ ಸೆಕ್ಯೂರಿಟಿ ಅವರು ಕೂಡ ಪಾನಮತ್ತರಾಗಿದ್ದರು. ಹಾಗಾಗ್ಬಿಟ್ಟು ಅವರು ಆ ಗೇಟ್ಸ್ ಇತ್ತಲ್ಲ ಆ ಗೇಟ್ಸ್ನ ಲಾಕ್ ಮಾಡಿರಲಿಲ್ಲ ಅಂತ. ಆ ಲಾಕ್ ಮಾಡಿಲ್ಲದೆ ಈಸಿಯಾಗಿ ಒಳಗಡೆ ಹೋದರು. ಅವ್ರು ಒಳಗಡೆ ಹೋದಾಗ ಕೂಡ ಯಾರೂ ತಡೀಲಿಲ್ಲ. ಒಂದು ವೇಳೆ ಕೆಲವರು ತಡೆದಿದ್ರು ಕೂಡ ಅವರನ್ನು ಹೊಡೆದು ಕೊಂದಾಕ್ಬಿಟ್ಟು ಸೀದಾ ಒಳಗಡೆ ನುಗ್ಗಿ ರಾಜನ ಅರಮನೆಗೆ ನುಗ್ಗಿಬಿಡ್ತಾರೆ. ರಾಜನ ಅರಮನೆಗೆ ನುಗ್ಗಿ ಆವತ್ತಿನ ದಿವಸ ಅಲ್ಲೇ ದ ಕಿಂಗ್ ವಾಸ್ ಕಿಲ್ಡ್. ಅದೇ ನಾವು 30ನೇ ವಚನದಲ್ಲಿ ನೋಡ್ತೀವಿ. ಅದೇ ರಾತ್ರಿಯಲ್ಲಿ ಕಸ್ತಿಯ ರಾಜನಾದ ಬೆಲ್ಶಚ್ಚರನು ಕೊಲ್ಲಲ್ಪಟ್ಟನು. ಆ ರಾತ್ರಿಯಲ್ಲೇ ಕಸ್ತಿಯ ರಾಜನಾದ ಬೆಲ್ಶಚ್ಚರನು ಕೊಲ್ಲಲ್ಪಟ್ಟನು ಅಂತ ಹೇಳ್ತೀವಿ. ಆಮೇಲೆ 31ನೇ ವಚನ, ಮೇದ್ಯನಾದ ದಾರ್ಯಾವೇಶನು ರಾಜ್ಯವನ್ನು ತೆಗೆದುಕೊಂಡನು. ಅವನ ವಯಸ್ಸು ಹೆಚ್ಚು ಕಡಿಮೆ 62 ವರ್ಷ ಆಗಿತ್ತು ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳ್ಬೇಕಾದ್ರೆ, ಆ ರೀತಿ ಆದಾಗ ದೇರ್ ವಾಸ್ ಅ ಕ್ಲಾಶ್ ಆಫ್ ಆರ್ಮ್ಸ್. ಡೇರಿಯಸ್ ಮತ್ತು ಅವನ ಆರ್ಮಿ ಬಂದ್ಬಿಟ್ಟು ಒಂದು ಡೌಟ್ ಬರ್ಬೋದು, ಅಲ್ಲಿ ಸೈರಸ್ ಅಂತ ಹೇಳಿದ್ರು, ಇಲ್ಲಿ ಡೇರಿಯಸ್ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಮೇದ್ಯರು ಪಾರ್ಸಿಯರು ಇವರಿಬ್ಬರು ಕೂಡ ಭಾಳ ಪ್ರಬಲವಾಗಿದ್ದು. ಬೈಬಲ್ ಒಂದು ಕಡೆ ಹೇಳ್ತಾರೆ, ನಿನಗೆ ಪೂರ್ವದಿಂದ ನಾನು ಒಬ್ಬ ಇವನ್ನ ಬರಮಾಡ್ತೀನಿ ಅಂತ ಅಂದ್ಬಿಟ್ಟು. ಒಂದು ನಿಮಿಷ ವಚನ ಹೇಳ್ತೀನಿ, ಅದು ಎಲ್ಲಿ ಬರುತ್ತೆ ಅಂತ. ಓಕೆ, ನೋಡೋಣ, ಮುಂದೆ ನೋಡೋಣ, ಬರ್ಸ್ಕೊಡ್ತೀನಿ ಅದನ್ನು. ಅಲ್ಲಿ ಉತ್ತರದಿಂದ ಇವ್ರು ಮೇಜರ್ ಬರ್ತಾರೆ ಅಂತ ಹೇಳ್ತಾರೆ, ಪೂರ್ವದಿಂದ ಪಾರ್ಸಿಯರ್ ಬರ್ತಾರೆ ಅಂತ ಹೇಳ್ತಾರೆ. ಸೊ ಇದು ಒಂಥರ ಇಂಟರ್ಚೇಂಜ್ ಇದಾಗುತ್ತೆ. ಸೊ ಅಲ್ಲಿ ನಮಗೇನು ಮುಖ್ಯ ಅಂತಂದರೆ, ದೇವರು ಯಾರನ್ನ ಎಬ್ಬಿಸಿದ್ರೋ ಆ ದೇವರ ಸೇವಕ ಬಂದು ದೇವರ ಒಂದು ಪ್ರವಾದನೆಗೆ ಅನುಗುಣವಾಗಿ ಈ ಕಾರ್ಯವನ್ನು ನಡೆದ್ರು. ಡೇರಿಯಸ್ ಮೀಡಿಯನ್ ಟುಕ್ ದ ಕಿಂಗ್ಡಮ್ ಅಂತ 31ನೇ ವಚನದಲ್ಲಿ ನಾವು ನೋಡಿದ್ವಿ. ಹೋಗೋಣ, ಯೆಶಾಯ 21ನೇ ಅಧ್ಯಾಯ 2ನೇ ವಚನ, ಐಸಾಯ 21:2. ಘೋರ ದರ್ಶನವು ನನಗೆ ತಿಳಿಯ ಬಂದಿದೆ. ಬಾಧಕನು ಬಾಧಿಸುತ್ತಿದ್ದಾನೆ, ಸೂರೆಗಾರನು ಸೂರೆ ಮಾಡುತ್ತಿದ್ದಾನೆ. ಏಲಾಮೆ ಏಳು, ಮೇದ್ಯವೇ ಮುತ್ತು. ಇದು ಬಾಬೆಲ್ನ ವಿಷಯವಾದಂತಹ ದೈವೋಕ್ತಿ ಕ್ಯಾಪ್ಷನ್ ಅಲ್ಲೇ ಇದೆ. ಅಲ್ಲಿ ಹೇಳ್ತಾರೆ ಏಲಾಮೆ ಏಳು, ಮೇದ್ಯವೇ ಮುತ್ತು. ಸೊ ಏಲಾಮೆ ಅಂತಂದರೆ, ಏಲಾಮ್ ಇಸ್ ಪರ್ಷಿಯಾ, ಪ್ರೆಸೆಂಟ್ ಡೇ ಇರಾನ್. ಸೊ ಏಲಾಮೆ ಅಂದರೆ ಪರ್ಷಿಯವೇ 7, ಮೇದ್ಯವೇ ಅಂದರೆ ಮೇದ್ಯರು, ಮೀಡಿಯನ್ಸ್, ಮುತ್ತು ಅಂತಾರೆ. ಸೊ ಈ ಬೈಬಲಲ್ಲಿ ಈ ಥರ 2 ಇದಕ್ಕೂ ಕೊಡ್ತಿದ್ದಾರೆ. ಸೊ ನಮಗೆ ಬೇಕಾದ ಇಂಪಾರ್ಟೆಂಟ್ ಅಂದರೆ, ಆ ದಿವಸ ರಾತ್ರಿ ಬಂದಲ್ಲಿ ಆ ಕ್ಲಾಶ್ ಆದಾಗ ಅದಕ್ಕೆ ಬರೀತಾರೆ, ದಟ್ ನೈಟ್ ದ ಕಿಂಗ್ಸ್ ಬ್ಲಡ್ ಮಿಂಗಲ್ಡ್ ವಿತ್ ದ ವೈನ್ ಆಫ್ ದ ಬ್ಯಾಂಕ್ವೆಟ್ ಹಾಲ್. ಅಲ್ಲಿ ಹರಿತಿದ್ದಂಥ ದ್ರಾಕ್ಷಾರಸ ಜೊತೆ ಆ ರಾಜನ ರಕ್ತನೂ ಕೂಡ ಮಿಕ್ಸ್ ಆಗಿ ಹೊಟ್ಟೋಯ್ತು. ಗಮನಿಸಬೇಕಾದ ಅಂಶ ಅಂದರೆ, ದ ಜಡ್ಜ್ಮೆಂಟ್ ಕೇಮ್ ಅಪಾನ್ ಹಿಮ್ ಅನ್ಎಕ್ಸ್ಪೆಕ್ಟೆಡ್ಲಿ. ಅದನ್ನು ನೆನೆಸಿರಲೇ ಇಲ್ಲ, ಕನಸಲ್ಲೂ ನೆನೆಸಿರಲಿಲ್ಲ ಈ ರೀತಿ ಆಗುತ್ತೆ ಅಂದ್ಬಿಟ್ಟು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ದೇವರ ಒಂದು ನ್ಯಾಯ ತೀರಿಕೆ ಆತನ ಮೇಲೆ ಬಂತು. ಆ್ಯಂಡ್ ಇಟ್ ಕೇಮ್ ವೆರಿ ಸಡನ್ಲಿ, ಭಾಳ ತಕ್ಷಣ ಬಂದು ಇಮ್ಮಿಡಿಯೇಟ್. ಅದೇ ಅವಾಗ ಹೇಳ್ದಲ್ಲ, ಸೆಂಟೆನ್ಸ್ ಪಾಸ್ ಆಯಿತು, ವರ್ಡಿಕ್ಟ್ ಅನೌನ್ಸ್ ಆಯಿತು, ದ ಸೆಂಟೆನ್ಸ್ ವಾಸ್ ಕ್ಯಾರಿಡ್ ಔಟ್ ಇಮ್ಮಿಡಿಯೇಟ್. ಅದಕ್ಕೆ ಇವಾಗ ನಾವು ಇದನ್ನು ಏನು ನೋಡ್ತೀವಿ ಅಂತಂದರೆ, ಇದರಲ್ಲಿ ಓಕೆ, ನಾವು ಇದನ್ನು ಅನ್ವಯ ಮಾಡ್ಕೊಳ್ಳೋದಾದರೆ, ನಮಗೂ ಕೂಡ ಏನಾದರೂ ಆದಾಗ ದೇವರ ಒಂದು ಸೆಂಟೆನ್ಸ್ ಭಾಳ ಫಾಸ್ಟಾಗಿ ಬರುತ್ತೆ. ಜಡ್ಜ್ಮೆಂಟ್ ಬರಬೇಕಾದ್ರೆ ಭಾಳ ಬರುತ್ತೆ. ದೇವರು ಚಾನ್ಸ್ ಕೊಡ್ತಾರೆ. ಅದಕ್ಕೆ ಗಾಡ್ ಗಿವ್ಸ್ ಅ ಲಾಂಗ್ ರೋಪ್ ಅಂತಾರೆ. ನಾವು ತಿದ್ದುಕೊಳ್ತೀವಿ ನಾವು ಅಂತಂದ್ಬಿಟ್ಟು. ಅದಕ್ಕೆ ಒಂದು ಕಡೆ ಬೈಬಲ್ ಹೇಳ್ತಾರೆ, ಅವ್ರು ತಡವಾಗಿ ಆದರೂ ತಮ್ಮನ್ನು ತಿದ್ದುಕೊಂಡು ನನ್ನ ಕಡೆಗೆ ತಿರುಗಿಕೊಳ್ತಾರೇನೋ ಅಂತ ನೋಡ್ತೀನಿ ಅಂತಂದ್ಬಿಟ್ಟು. ಆದರೆ ಒಂದು ಜಡ್ಜ್ಮೆಂಟ್ ಬಂತು ಅಂದರೆ ಅದು ಭಾಳ ಫಾಸ್ಟಾಗಿ ಕ್ವಿಕ್ಕಾಗುತ್ತೆ.
ಇದು ಇನ್ನೊಂದು ನಾವು ನೋಡ್ಬೇಕಂದ್ರೆ ಈ ಬೆಲ್ಶಚ್ಚರನಿಗೆ ಹಿ ವಾಸ್ ನಾಟ್ ಒಂಥರ ನಮಗಿದ್ದಷ್ಟು ದೇವ್ರ ಬಗ್ಗೆ ಜ್ಞಾನ ಆತನಿಗಿರಲಿಲ್ಲ. ನಮಗೆ ಇವಾಗ ದೇವ್ರ ಬಗ್ಗೆ ಜ್ಞಾನ ಬೇಕಾದಷ್ಟಿದೆ, ದೇವ್ರ ಬಗ್ಗೆ ತಿಳುವಳಿಕೆ ಇದೆ, ದೇವ್ರ ವಾಕ್ಯಗಳು ನಮ್ಗೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ದಾಗ ನಮ್ಮ ಬರತಕ್ಕಂಥ ಜಡ್ಜ್ಮೆಂಟು ಭಾಳ ತೀಕ್ಷ್ಣವಾಗಿರುತ್ತೆ. ಬೇಲ್ಶಚ್ಚರನಿಗೆ ಆತನ ದೇವ್ರ ಬಗ್ಗೆ ಅಷ್ಟೊಂದು ವಿಷಯ ಗೊತ್ತಿರಲಿಲ್ಲ, ಅವ್ನು ತಪ್ಪು ಮಾಡಿದ, ಅದಕ್ಕೆ ಅಷ್ಟು ಶಿಕ್ಷೆ ಬಂದು ಇ ವಾಸ್ ಡಿಥ್ರೋನ್ಡ್ ಆ್ಯಂಡ್ ಇಸ್ ಕಿಲ್ಡ್. ನಮಗೆ ಯಾವ ರೀತಿ ಆಗ್ಬೋದು ಅನ್ನೋದನ್ನು ನಾವು ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಿ ನಾವು ಎಚ್ಚರಿಕೆ ಆಗಿರೋದು ಒಳ್ಳೆಯದು. ಯಾಕಂತಂದರೆ ನಮ್ಮನ್ನು ದೇವ್ರು ಇವಾಗ ಟ್ರೀಟ್ ಮಾಡಬೇಕಾದ್ರೆ ಭಾಳ ಸಿವಿಯರ್ ಆಗಿರುತ್ತೆ. ಇಷ್ಟೆಲ್ಲ ಜ್ಞಾನ ತಿಳುವಳಿಕೆ ನಮ್ಗೆ ಕೊಟ್ಟ ಮೇಲೆ ದೇವ್ರು ನಮ್ಮಿಂದ ಹೆಚ್ಚಾಗಿ ಅಪೇಕ್ಷೆ ಪಡ್ತಾರೆ. ಯಾವಲ್ಲಷ್ಟು ನಾವು ನಮ್ಮ ಜ್ಞಾನ ಜಾಸ್ತಿ ಆಯಿತು ಅಂತ ಹೆಚ್ಚಳ ಪಡೋದು ಒಂದು 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 ರೀತಿಯದು, ಒಂದು ಸಂಗತಿ. ಆದರೆ ದೇವರು ನಮ್ಗೆ ಇಷ್ಟೊಂದು ಜ್ಞಾನ, ವಿವೇಕ, ತಿಳುವಳಿಕೆ, ಸತ್ಯ ಎಲ್ಲವನ್ನೂ ಕೊಟ್ಟ ಮೇಲೆ ನಮ್ಮಿಂದ ಹೆಚ್ಚಿಗೆ ಪ್ರತಿಫಲವನ್ನು ದೇವರು ಅಪೇಕ್ಷೆ ಪಡ್ತಾರೆ. ಅದು ನಾವು ಎಚ್ಚರಿಕೆ ಆಗಿರಬೇಕು. ಯಾಕಂದರೆ ಒಂದು ಕಡೆ 89ನೇ ಕೀರ್ತನೆ ನಾವು ನೋಡ್ತೀವಿ, ನೀತಿ ನ್ಯಾಯಗಳೇ ಆತನ ಸಿಂಹಾಸನದ ಅಸ್ಥಿವಾರವು. ಹಾಗಿರಬೇಕಾದ್ರೆ ಇಂಥ ಒಂದು ನೀತಿ ನ್ಯಾಯವನ್ನು ಅಸ್ಥಿವಾರವನ್ನಾಗಿ ಮಾಡಿಕೊಂಡಂಥ ಸಿಂಹಾಸನ ರೂಢನಾಗಿರ್ತಕ್ಕಂಥ ತಂದೆ ದೇವರು ನಮ್ಮನ್ನು ವೇ ಮಾಡಿದಾಗ ನಾವು ಯಾವ ರೀತಿ ಆವಾಗ ಆ ರಾಜನಿಗಾದಂಗೆ ನಾವು ತೂಕದಲ್ಲಿ ಕಡಿಮೆ ಬಂದುಬಿಡ್ತೀವ, ತೂಗಲ್ಪಟ್ಟು ನಾವು ಕಡಿಮೆಯಾಗಿ ಕಂಡು ಬರ್ತೀವ, ಅಥವಾ ನಾವು ಅದರಲ್ಲಿ ಪಾಸ್ ಆಗ್ತೀವ? ಇದು ನಮ್ಮನ್ನು ನಾವೇ ನೋಡ್ಕೋಬೇಕು. ನಾವು ಸಾಧಾರಣವಾಗಿ ಏನು ಮಾಡ್ತೀವಿ ಅಂತಂದರೆ, ಈ ಒಂದು ತಕ್ಕಳಿಗೆ ತೂಗೋದು ಅಂತಂಬೇಕಾದ್ರೆ ನಾವು ನಮ್ಮದೇ ಆದಂಥ ಕೆಲವು ಬ್ಯಾಲೆನ್ಸ್ ಇಟ್ಕೊತೀವಿ, ತಕ್ಕಡಿಗಳು. ಇವಾಗ ನಾನು ಇನ್ನೊಬ್ಬರಿಂದ ನಾನು ಹೋಲಿಸ್ಕೊಂಡು ಅವ್ರಿಗಿಂತ ನಾನು ಉತ್ತಮ ಅಂದ್ಕೊಂಡ್ಬಿಟ್ಟು ನಾನು ಹೆಮ್ಮೆ ಪಟ್ಕೊಂಡು ಇದಿರ್ತಾ ಇರ್ತೀನಿ. ನಾನು ಪರವಾಗಿಲ್ಲ, ಅವನಿಗಿಂತ ನಾನು ಎಷ್ಟೋ 1000 ರೂಪಾಯಿ ವಾಸಿ, ಬೆಟರ್, ನನಗೆ ಅಂಥ ಇದು ಜಡ್ಜ್ಮೆಂಟ್ ಬರೋಲ್ಲ ಹಾಗೆ ಹೀಗೆ ಅಂತ. ಬಟ್ ವಾಟ್ ವಿ ಮಸ್ಟ್ ಆಲ್ವೇಸ್ ರಿಮೆಂಬರ್ ಈಸ್ ವಿ ವಿಲ್ ಬಿ ವೇಯ್ಡ್ ಇನ್ ಗಾಡ್ಸ್ ಬ್ಯಾಲೆನ್ಸಸ್. ದೇವರ ಒಂದು ತಕ್ಕಡಿಯಲ್ಲಿ ನಾವು ತೂಗಲ್ಪಡ್ತೀವಿ. ಇಟ್ ಈಸ್ ಬ್ಯಾಲೆನ್ಸಸ್ ಆಫ್ ದ ಸ್ಯಾಂಕ್ಚುರಿ. ದೇವರು ನೇಮಿಸಿರ್ತಕ್ಕಂಥ ಆ ಬ್ಯಾಲೆನ್ಸ್ ಯಾವುದಂದ್ರೆ ಆಗಲೇ ನೋಡ್ದಂಗೆ ನೀತಿ ನ್ಯಾಯಗಳು, ಆತನ ಸಿಂಹಾಸನ ಅಸ್ಥಿವಾರ, ಅದನ್ನು ಇಟ್ಕೊಂಡು ದೇವರು ಮಾಡ್ತಾರೆ. ಅದಕ್ಕೆ ಏನಪ್ಪ ಅದು ಬ್ಯಾಲೆನ್ಸ್ ಅಂದರೆ, ಗಾಡ್ ವಿಲ್ ಯೂಸ್ ಹಿಸ್ ಲಾ ಆಸ್ ಎ ಬ್ಯಾಲೆನ್ಸ್ ವೇಟ್. ದೇವರು ನಮಗೆ ಧರ್ಮಶಾಸ್ತ್ರ ಕೊಟ್ಟಿದ್ದಾರಲ್ಲ, ಆಜ್ಞಾವಿಧಿಗಳು, ಅದನ್ನು ದೇವರು ಒಂದು ಬ್ಯಾಲೆನ್ಸ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ದಿಸ್. ಇವಾಗ ನಾವು ನೋಡಿದ್ವಿ ಮೆನೆ ತೆಕೆಲ್ ಉಫಾರ್ಸೀನ್ ಅಂತ ಬರ್ದಿತ್ತು ಅಂತಂದ್ಬಿಟ್ಟು, ಅದರ ಅರ್ಥ ಏನು ಅಂತ ನೋಡೋಣ. ಮೆನೆ ಅಂತಂದರೆ ದೇವರು ನಿನ್ನ ಆಳಿಕೆ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ಗಾಡ್ ಹ್ಯಾಸ್ ನಂಬರ್ಡ್ ದ ಡೇಸ್ ಆಫ್ ಯುವರ್ ಕಿಂಗ್ಡಮ್ ಆ್ಯಂಡ್ ಬ್ರಾಟ್ ಇಟ್ ಟು ಅನ್ ಎಂಡ್ ಅಂತು. ತೆಕೇಲ್ ಅಂತಂದರೆ ಯು ಹ್ಯಾವ್ ಬೀನ್ ವೇಯ್ಡ್ ಆ್ಯಂಡ್ ಫೌಂಡ್ ವಾಂಟಿಂಗ್. ನಿನ್ನನ್ನು ತೂಕ ಹಾಕಿದ್ದಾರೆ ದೇವರು, ತೂಕ ಹಾಕಿದಾಗ ನೀನೇನಾದರೆ ಕಡಿಮೆಯಾಗಿ ಕಂಡು ಬಂದಿದ್ದಿ ಅಂತ ಹೇಳ್ತಾರೆ. ಆಮೇಲೆ ಪೆರೇಸ್ ಅಂತಂದರೆ ಅಥವಾ ಉಫಾರ್ಸೀನ್ ಅಂತಂದರೆ ಯುವರ್ ಕಿಂಗ್ಡಮ್ ಇಸ್ ಡಿವೈಡೆಡ್ ಆ್ಯಂಡ್ ಗಿವನ್ ಟು ಮೇಡ್ಸ್ ಆ್ಯಂಡ್ ಪರ್ಷಿಯನ್ಸ್ ಅಂತ ಹೇಳ್ಬಿಟ್ಟು, ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಮೇದ್ಯರಿಗೂ ಪಾರ್ಸಿಯರಿಗೂ ಕೊಡಲ್ಪಟ್ಟಿದೆ ಅಂತ ಹೇಳೋದು. ಆ್ಯಂಡ್ ದಟ್ ವೆರಿ ನೈಟ್ ದ ಕಿಂಗ್ ಬೆಲ್ಶಾಜರ್ ವಾಸ್ ಕಿಲ್ಡ್. ನಾನು ಆಗಲೇ ಹೇಳಿದೆ, ಯಾಕೆ ಅದು ಆ ಗೋಡೆ ಮೇಲೆ ಬರೆದಂಥ ಬರಹ ಬೇರೆಯವ್ರಿಗೆ ಗೊತ್ತಾಗಲಿಲ್ಲ, ದಾನಿಯರು ಮಾತ್ರ ಗೊತ್ತಾಯಿತು ಅಂತಂದರೆ, ಪರಿಶುದ್ಧಾತ್ಮನ ಸಹಾಯದಿಂದ ದಾನಿಯರು ಏನು ಮಾಡಿದ್ರು, ಹಿ ವಾಸ್ ಏಬಲ್ ಟು ಫಿಲ್ ಇನ್ ದಟ್ ರೈಟಿಂಗ್ ವಿತ್ ಸರ್ಟನ್ ಏನಂತಾರೆ ಓವರ್ಸ್ ಅಂತ ಹೇಳ್ತೀವಿ. ಆದರೆ ಈ ಒಂದು ಮೆನೆ ತೆಕೆಲ್ ಉಫಾರ್ಸಿನ್ ಇದೆಯಲ್ಲ, ಅದನ್ನು 2 ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಒಂದರಲ್ಲಿ ಏನಂತ ಹೇಳಿದ್ರೆ, ದ ವರ್ಡ್ಸ್ ಆರ್ ರೆಡ್ ಆ್ಯಸ್ ನೌನ್ಸ್, ಅಂದರೆ ಒಂದು ನಾಮಪದವಾಗಿ. ಇವಾಗ ಮೆನೆ ತೆಕೆಲ್ ಉಫಾರ್ಸಿನ್ ಅದಷ್ಟನ್ನು ಕೂಡ ಒಂದು ನಾಮಪದವಾಗಿ, ಒಂದು ನೌನಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೋದು. ನೌನ್ ಅಂತಂದರೆ ಇದು ವಾಟ್ ಇಸ್ ದ ನೌನ್? ಬೈ ಡೆಫಿನೇಷನ್, ಎ ನೌನ್ ಇಸ್ ಎ ನೇಮ್ ಆಫ್ ಎ ಥಿಂಗ್ ಆರ್ ಪರ್ಸನ್ ಆರ್ ಎ ಪ್ಲೇಸ್. ಸೊ ಇಲ್ಲಿ ದ ನೌನ್ ಅಂತ ಹೇಳ್ಬೇಕಾದ್ರೆ ಇಟ್ ಇಸ್ ಎ ನೇಮ್ ಆಫ್ ಎ ಥಿಂಗ್. ಏನಿಲ್ಲಿ ಥಿಂಗ್ ಅಂತ ನೋಡಿದ್ರೆ, ಅವ್ರು ಏನು ಹೇಳಿದ್ರು, ದೇವರು ನಾನು ನಿನ್ನನ್ನು ತೂಗ ಹಾಕಿದ್ದೇನೆ, ನಿನ್ನ ಆಳಿಕೆ ಕಾಲವನ್ನು ಲೆಕ್ಕಿಸಿದ್ದೇನೆ, ಅಂದರೆ ಕೌಂಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಒಂದು ಕೌಂಟಿಂಗು, ಇನ್ನೊಂದು ವೇಯಿಂಗ್, ಈ 2 ಬರುತ್ತೆ. ಸೊ ಆದ್ಮೇಲೆ ಏನರ್ಥ ಮೆನೆ ತೆಕೆಲ್ ಉಫಾರ್ಸಿನ್ ಅಂದರೆ, ಒಂದು ಮೆನೆ ಅಂತಂದರೆ ಇಟ್ ಇಸ್ ಡಿರೈವ್ಡ್ ಫ್ರಮ್ ದ ವರ್ಡ್ ಮೀನಾ ಅಂತಂದ್ಬಿಟ್ಟು, ಹೀಬ್ರೂ ವರ್ಡ್ ನೋಡಿ. ಇದು ಅಲ್ಲಿ ಇದ್ದಿದ್ದು ಮೆನೆ ತೆಕೆಲ್ ಉಫಾರ್ಸಿನ್. ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ಯು ಹ್ಯಾವ್ ಬೀನ್ ವೇಯ್ಡ್ ಇನ್ ದ ಬ್ಯಾಲೆನ್ಸ್ ಆ್ಯಂಡ್ ಫೌಂಡ್ ವಾಂಟಿಂಗ್ ಅಂದ್ಬಿಟ್ಟು.
ನೆಕ್ಸ್ಟ್ ನೋಡ್ಬೇಕಾದ್ರೆ ಮೆನೆ ಅಂದ್ರೆ ಅರ್ಥ ಗಾಡ್ ಹ್ಯಾಸ್ ನಂಬರ್ಡ್ ದ ಡೇಸ್ ಆಫ್ ಯುವರ್ ಕಿಂಗ್ಡಮ್ ಆ್ಯಂಡ್ ಬ್ರಾಟ್ ಇಟ್ ಯು ಎಂಡ್. Tekel, you have been weighed and found wanting. Upharsin, your kingdom is divided and given to Medes and Persians. ನೆಕ್ಸ್ಟ್ ಇದರಲ್ಲಿ ನೋಡಿ, ಇದು ಅರಾಮಿಕ್ ಲ್ಯಾಂಗ್ವೇಜಲ್ಲಿ ಈ ರೀತಿ ಬರುತ್ತೆ, ಎಡಗಡೆ ಇದ್ದದ್ದು. ಇದನ್ನು ನೌನಾಗಿ ಯೂಸ್ ಮಾಡ್ಬೋದು, ವರ್ಬಾಗಿ ಕೂಡ ಯೂಸ್ ಮಾಡ್ಬೋದು. ನೌನಾಗಿ ಯೂಸ್ ಮಾಡಿ ಇಂಟರ್ಪ್ರಿಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಒಂದು ಮೆನೆ ಅಂತಂದರೆ ಮೆನೆ ಅನ್ನತಕ್ಕಂಥದ್ದು ಮೀನಾ ಅಥವಾ ಮೈನಾ ಹೆಂಗೆ ಪ್ರೊನೌನ್ಸ್ ಮಾಡ್ತೀರಾ ಗೊತ್ತಿಲ್ಲ, ಅದು ಹೀಬ್ರೂ ವರ್ಡ್ ಮೀನಾ ಅಂತಕ್ಕಂಥದ್ದು. ಆ ಮೀನಾ ಅನ್ನೋ ವರ್ಡಿಂದ ಡಿರೈವ್ ಆಗಿದ್ದು ಮೇನೆ ಅಂತ ಅನ್ನತಕ್ಕಂಥದ್ದು ಅರಾಮಿಕ್ ವರ್ಡ್. ಈ ಮೀನಾ ಅಂತ ಅನ್ನೋದು ಇಟ್ ಇಸ್ ಈಕ್ವಲ್ ಟು 60 ಶೆಕೆಲ್ಸ್, ಗೋಲ್ಡ್ ಶೆಕೆಲ್. ಇಲ್ಲಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವು ಲೆಕ್ಕಾಚಾರ ಪ್ರಕಾರ ಒಂದು ಮೀನಾ ಅಂತ ಅಥವಾ ಒಂದು ಮೆನೆ ಅಂತಂದರೆ 60 ಶೆಕೆಲ್ಗಳು. ಇದು ಸ್ಯಾಂಕ್ಚುರಿ ಶೆಕೆಲ್ ಅಥವಾ ಸೇಕ್ರೆಡ್ ಶೆಕೆಲ್ ಅಂತ. ಕಾಮನ್ ಶೆಕೆಲ್, ಕಾಮನ್ ಒಂದು ಅಳತೆ ಪ್ರಕಾರವಾಗಿ ನೋಡೋದಾದರೆ ಇಟ್ ಇಸ್ ಕಾಮನ್ ಬೋತ್ ಅಮಾಂಗ್ ಹೀಬ್ರೂಸ್ ಆ್ಯಂಡ್ ಬ್ಯಾಬಿಲೋನಿಯನ್ಸ್. ಅದ್ರ ಪ್ರಕಾರ ಒಂದು ಮೆನೆ ಅಂದರೆ 50 ಶೆಕೆಲ್ಗಳು, 50 ಶೆಕೆಲ್. ಇದು ಜ್ಞಾಪಕ ಇಟ್ಕೊಳ್ಳಿ. ಸೇಕ್ರೆಡ್ ಶೆಕೆಲ್ ಆದರೆ, ಸೇಕ್ರೆಡ್ ಮೀನಾ ಮೆನೆ ಆದರೆ 60 ಶೆಕೆಲ್ಲು, ಆರ್ಡಿನರಿ ಕಾಮನ್ ಮೆನೆ ಆದರೆ 50 ಶೆಕೆಲ್ಲು. ಅದೇ ಥರ ಒಂದು ಶೆಕೆಲ್ ಅಂತ ಹೇಳಬೇಕಾದ್ರೆ, ಒಂದು ಟೆಕೆಲ್ ಅಂತಂದರೆ ಅದು 1 ಶೆಕೆಲ್. ಅದೇ ರೀತಿಗೆ ಪೆರೇಸ್ ಅಂತಂದರೆ ಹಾಫ್ ಶೆಕೆಲ್, ಹಾಫ್ ಮೀನಾ ಅಂತಾರೆ, ಹಾಫ್ ಶೆಕೆಲ್ ಇದು. ಸೊ ಇದು ಅಲ್ಲಿದ್ದಂಥ ಲೆಕ್ಕಾಚಾರ. ಇವಾಗ ಈ ವರ್ಡ್ಸ್ನ ನಂಬರ್ ಆಗಿ ಕೂಡ ವರ್ಬ್ ಆಗಿ ಮಾಡ್ತಾರೆ. ವರ್ಬ್ ಆಗಿ ನೋಡೋದಾದರೆ ಮೇನೆ ಅಂತಂದರೆ ಟು ನಂಬರ್, ಲೆಕ್ಕಿಸುವುದು ಅಂತ ಅಂದ್ಬಿಟ್ಟು. ಟೇಕೇಲ್ ಅಂತಂದರೆ ಟು ವೆಯ್, ತೂಕ ಹಾಕೋದು, ತೂಗಲ್ಪಡುವುದು. ಪರೇಸ್ ಅಂತಂದರೆ ಟು ಬ್ರೇಕ್ ಅಪಾರ್ಟ್, ಡಿವೈಡ್ ಮಾಡು ಅಂತಂದ್ಬಿಟ್ಟು. ಇವಾಗ ಒಂದು ಇದು ಮಾಡೋಣ. ಈ ಮೆನೆ ಕೆಲವು ಏನ್ಷಿಯಂಟ್ ಹೀಬ್ರೂ ವರ್ಷನ್ ಬೈಬಲ್ಗಳಲ್ಲಿ ಮೆನೆ ತೆಕೆಲ್ ಉಫಾರ್ಸಿನ್ ಅಂತಿಲ್ಲ, ಒಂದೇ ಮೆನೆ ಇದೆ. ಮೆನೆ ತೆಕೆಲ್ ಉಫಾರ್ಸಿನ್ ಅಷ್ಟೇ ಇರೋದು ಏನ್ಷಿಯಂಟ್ ಹೀಬ್ರೂ ಸ್ಕ್ರಿಪ್ಚರ್ಸಲ್ಲಿ. ಆಮೇಲೆ ಬಂದಂಥ ಸ್ಕ್ರಿಪ್ಚರ್ಸಲ್ಲಿ ಅದು 2 ಸತಿ ರಿಪೀಟ್ ಆಗಿದೆ, ಮೆನೆ ತೆಕೆಲ್ ಉಫಾರ್ಸಿನ್ ಅಂದ್ಬಿಟ್ಟು. ಈಗ ಒಂದೇ ಇದೆ ಅಂತ ನಾವು ತಗೊಳ್ಳೋದಾದರೆ, ಹಳೆಯ ಪುರಾತನ ಕಾಲದ ಸ್ಕ್ರಿಪ್ಚರ್ ಇದ್ದಿದ್ದು ಮೆನೆ ತೆಕೆಲ್ ಉಫಾರ್ಸಿನ್. ಮೆನೆ ಅಂತಂದ್ರೇನು, ಲೆಕ್ಕಿಸಲ್ಪಟ್ಟು ಒಂದು ವ್ಯಾಲ್ಯೂ ತೊಗೊಳ್ಳೋಣ. ಇಲ್ಲಿ ಈ ಫಸ್ಟ್ ಇದು ನೋಡ್ಬೇಕಾದ್ರೆ ಯು ಟೇಕ್ ದಿ ಸೇಕ್ರೆಡ್ ಶೆಕೆಲ್, ಸೇಕ್ರೆಡ್ ಇದನ್ನು ತೊಗೊಂಡು ನೋಡೋದಾದರೆ ಸೇಕ್ರೆಡ್ ಮೀನಾ 60 ಶೆಕೆಲ್. ಒಂದು ಮೆನೆ ಅಂತಂದರೆ 60 ಶೆಕೆಲ್ ಆಗುತ್ತೆ. ನೋಡಿ, ಇದು 60 ಶೆಕೆಲ್ಲು ಸೇಕ್ರೆಡ್ ಶೆಕೆಲ್ ಆದರೆ, ಆರ್ಡಿನರಿ ಆದರೆ 50. ಈ ರೀತಿಯಾಗಿ ತೆಕೆಲ್ 1 ಶೆಕೆಲು, ಪೆರೇಸ್ ಅಂದರೆ ಹಾಫ್ ಶೆಕೆಲ್. ಇಲ್ಲಿ ನಾನು ಆಗಲೇ ಹೇಳಿದ್ರೆ ಒಂದೇ ಮೇನೆ ಅಂತ ಇರುತ್ತೆ, 2 ಇರೋದಿಲ್ಲ. ಆವಾಗ ಇಲ್ಲಿ ಮೆನೆ ತೆಕೆಲ್ ಉಪಾರ್ಸಿ ಅಂದರೆ ಮೆನೆ ಅಂತ ವ್ಯಾಲ್ಯೂ ಬಂದುಬಿಟ್ಟು 60 ಶೆಕೆಲ್ಸ್. ಟೆಕೆಲ್ ಅಂದರೆ 1 ಶೆಕೆಲ್ಲು. ಉಫಾರ್ಸಿನ್ ಅಂತಂದರೆ ಅರ್ಧ, ಇದು ಪ್ಲೂರಲ್, ಹಾಫ್ ಪ್ಲಸ್ ಹಾಫ್. ಸೊ ಇದನ್ನು ಕೂಡಿದ್ರೆ 62 ಆಗುತ್ತೆ. 62 ಶೆಕೆಲ್ ಬರುತ್ತೆ. 62 ಶೆಕೆಲ್ಲು ಏನು ಸೂಚಿಸುತ್ತೆ ಅಂದರೆ, ಇಟ್ ವಾಸ್ ದಿ ಏಜ್ ಆಫ್ ಡೇರಿಯಸ್ ದ ಮೀಡ್ ವೆನ್ ಗಾಡ್ ಮೇಡ್ ಹಿಮ್ ದ ರೂಲರ್ ಆಫ್ ಬ್ಯಾಬಿಲೋನ್ ಇನ್ ಪ್ಲೇಸ್ ಆಫ್ ಬೆಲ್ಶಾಜರ್. ದಾನಿಯೇಲ 5ನೇ ಅಧ್ಯಾಯ 31ನೇ ವಚನ. ಇನ್ನೊಂದ್ಸತಿ ಓದಿದ್ದು. ಮೇದ್ಯನಾದ ದಾರ್ಯಾವೇಶನು ರಾಜ್ಯವನ್ನು ತೆಗೆದುಕೊಂಡನು. ಅವನ ವಯಸ್ಸು ಹೆಚ್ಚು ಕಡಿಮೆ 62 ವರ್ಷ ಆಗಿತ್ತು ಅಂತ ಹೇಳ್ತಾರೆ. ಇದನ್ನು ನಾವೇನು ನೋಡ್ತೀವಿ ಅಂತಂದರೆ, ತಂದೆಯಾದ ದೇವರು ಯಾರನ್ನು ಬೇಕಾದರೂ ಅಧಿಕಾರ ಇಳಿಸ್ತಾರೆ, ಯಾರನ್ನು ಬೇಕಾದರೂ ಅಧಿಕಾರ ಏರಿಸ್ತಾರೆ. ಯಾಕಂದರೆ ಹೀ ಈಸ್ ಸೋಲ್ ಅಥಾರಿಟಿ ಫಾರ್ ದಟ್. ಇದು ನೋಡ್ಬೇಕಾದ್ರೆ 62 ಅಂತ ಬಂದಿದ್ದು ಮೆನೆ 60 ಶೆಕೆಲ್ಸ್, ಟೇಕಲ್ 1 ಶೆಕೆಲ್, ಉಫಾರ್ಸಿನ್ ಹಾಫ್ ಪ್ಲಸ್ ಹಾಫ್ ಅಂದರೆ 62 ಶೆಕೆಲ್. ಅದು ಬಂದ್ಬಿಟ್ಟು ದಾರ್ಯಾವೇಶ ಅಲ್ಲಿ ರಾಜ್ಯಾಧಿಕಾರವನ್ನು ವಹಿಸ್ಕೊಂಡಾಗ ಆತನ ವಯಸ್ಸು ಅಷ್ಟಾಗಿತ್ತು. ಸೊ ದಿಸ್ ಇಂಡಿಕೇಟ್ ಗಾಡ್ಸ್ ವಿಲ್, ದೇವರ ಚಿತ್ತ, ಇಟ್ ಇಸ್ ಬೀಯಿಂಗ್ ವರ್ಕ್ಡ್ ಔಟ್ ಥ್ರೂ ದಿಸ್ ರೈಟಿಂಗ್. ಇದು ಒಂದು ನಾವು ಗಮನಿಸಿದ್ದು. ಇನ್ನೊಂದು ನೋಡಬೇಕಾದ್ರೆ ನೋಡಿ, ಇದು ಅವರು ಫೈಟಿಂಗ್ ಮಾಡುವಾಗ ಪ್ಯಾಲೇಸ್ ಎಂಟರ್ ಆಗುವಾಗ ಆಗ್ತಾ ಇದ್ದು ಹಿಂದೆ ಮೇಲೆ ಬರಬೇಕಾಗಿತ್ತು. ಇಟ್ಸ್ ಓಕೆ. ಇವಾಗ ಇನ್ನೊಂದು, ಅಸ್ಯೂಮಿಂಗ್ ದ ರೈಟಿಂಗ್ ಆನ್ ದ ವಾಲ್ ವಾಸ್ 2 ಸತಿ ಮೆನೆ ಅಂತ ಹೇಳ್ತು ಇಟ್ಕೊಳ್ಳೋಣ. ಮೆನೆ ತೆಕೆಲ್ ಉಫಾರ್ಸಿನ್ ಅಂತಂದ್ಬಿಟ್ಟು. ಸೊ ಇಲ್ಲಿ ವಿ ಅಡಾಪ್ಟ್ ದ ಕಾಮನ್ ವ್ಯಾಲ್ಯೂ ಶೆಕೆಲ್ ಅಂದರೆ 50 ಶೆಕೆಲ್. ಒಂದು ಮೆನೆ ಅಂದರೆ 50 ಶೆಕೆಲ್ ಅಂತ ಹಾಕ್ಕೊಳ್ಳೋದಾದರೆ, ಇದು ಒಂದು ಮೆನೆಗೆ 50 ಶೆಕೆಲ್ಲು, ಇನ್ನೊಂದು ಮೆನೆ 50 ಶೆಕೆಲ್, 50 + 50. ಟೇಕಲ್ ಅಂದರೆ 1 ಶೆಕೆಲ್ಲು,
ಉಫಾರ್ಸಿ ಅಂದರೆ ಹಾಫ್ ಶೇಕಲ್, ದಟ್ ಈಸ್ 25 ಆಗುತ್ತೆ. ಹಾಫ್ ಮೇನಾ ದಟ್ ಈಸ್ 25 ಶೇಕಲ್. ಸೊ 50 + 50 100 + 1 101 + 25 ಒಟ್ಟು 126 ಶೇಕಲ್ಸ್ ಆಯಿತು. ಇಸ್ ದ ಟೋಟಲ್. ಯಾಕಂದರೆ ಅಲ್ಲಿ ನಾವು ಯಾಕೆ ಇದನ್ನು ಇದು ಮಾಡ್ತೀವಿ ಅಂದರೆ, ದೇವ್ರು ಏನು ಮಾಡಿದ್ರಲ್ಲಿ ಅವ್ರನ್ನ ಶೂಗೆ ತೂಕಿದ್ರು, ತೂಕಲ್ಪಟ್ರೆ ಅದಕ್ಕೆ ವೇಯ್ ಮಾಡಿದ್ರು. ವೇಯ್ ಮಾಡಿದಾಗ ಹಿ ವಾಸ್ ಫೌಂಡ್ ವಾಂಟಿಂಗ್. ತಕ್ಕಡಿಲಿ ತೂಗಿದಾಗ ಕಡಿಮೆ ಕಂಡು ಬಂದಿದೆ. ತಕ್ಕಡಿ ತೂಗಿದ್ರು ಅನ್ಬೇಕಾದ್ರೆ ಈ ಒಂದು ವೆಯ್ಟ್ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ, ಆ ದೃಷ್ಟಿಲಿ ನೋಡ್ತಿದ್ದೀವಿ. ಸೊ 50 ಒಟ್ಟು 126 ಶೆಕೆಲ್. ಒಂದು ಶೆಕೆಲ್ಗೆ 26 ಗೆರ. ಇದಕ್ಕೆ ನಾನು ಇಲ್ಲಿ ವರ್ಸಸ್ ಕೋಟ್ ಮಾಡಿದ್ದೀನಿ, ಅದು ಓದೋದು ಟೈಮ್ ಆಗುತ್ತೆ. ವಿಮೋಚನ ಕಾಂಡ 30ನೇ ಅಧ್ಯಾಯ 13ನೇ ವಚನ, ಯಾಜಕ ಕಾಂಡ 27ನೇ ಅಧ್ಯಾಯ 25ನೇ ವಚನ, ಅರಣ್ಯಕಾಂಡ 3ನೇ ಅಧ್ಯಾಯ 47ನೇ ವಚನ, 18ನೇ ಅಧ್ಯಾಯ 16ನೇ ವಚನ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಶೆಕೆಲ್ಗೂ ಗೆರಾಗೂ ಇರತಕ್ಕಂಥ ಒಂದು ಈಕ್ವೇಷನ್. ಸೊ ಒಂದು ಶೆಕೆಲ್ ಅಂತಂದರೆ 26 ಗೆರ ಅಂತ ಆಯಿತು. ಆಗಿದ್ಮೇಲೆ 126 ಶೆಕೆಲ್ ಅಂತಂದರೆ ಎಷ್ಟು ಗೆರ ಆಗುತ್ತೆ? 126 × 20. ಸೊ ಇದನ್ನು ನಾವು ನೋಡಿದ್ರೆ ಓಕೆ 2520 ಗೆರ ಅಂತ ಬರುತ್ತೆ. 2520 ಗೆರ ಬಂದರೆ ಇದು ಏನನ್ನು ಸೂಚಿಸುತ್ತೆ ಅಂತ ನೋಡೋದಾದರೆ, ಕೆಲವು ಇವ್ರ ಪ್ರಕಾರ ಅದನ್ನು ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ತಾರೆ ಅಂತಂದರೆ, ದಿಸ್ ಇಸ್ ದಿ ಟೋಟಲ್ ಪೀರಿಯಡ್ ಆಫ್ ಇಸ್ರಾಯಲ್ಸ್ ಪನಿಷ್ಮೆಂಟ್ ಅಂತ. ಇಸ್ರಾಯಲ್ ಶಿಕ್ಷೆ ವಿಧಿಸಿದಂಥ ಪೂರ್ಣ ಕಾಲ ಲೆಕ್ಕ ಹಾಕಿದ್ರೆ 2520 ವರ್ಷಗಳು ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಇನ್ನೊಂದು ಕೌಂಟರ್ ಆರ್ಗ್ಯುಮೆಂಟ್ ಹೆಂಗಿದೆ ಅಂತಂದರೆ, ಈ ನೋಡ್ದಲ್ಲ ಲೆವಿಟಿಕಸ್ 26, 18, 21, 24, 28 ಅದರೆಲ್ಲ ಕೂಡ ಅಲ್ಲೆಲ್ಲೂ ಗಾಡ್ ವಿಲ್ ಪನಿಷ್ ಇಸ್ರೇಲ್ 7 times ಫಾರ್ ದ ಡಿಸೊಬಿಡಿಯನ್ಸ್ ಅಂತ 7 times ಅಂತಿಲ್ಲ. ಅದಕ್ಕೇ ಅವ್ರ ಪ್ರಕಾರ ಏನಂದರೆ, ದೇರ್ ಇಸ್ ನೋ ವರ್ಡ್ ಟೈಮ್ಸ್ ಇನ್ ದ ಒರಿಜಿನಲ್ ಹೀಬ್ರೂ. ಅದಕ್ಕೇ ಅವ್ರು ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ತಾರೆ ಅಂದರೆ, ಇಟ್ ಇಸ್ ಎ ಥರೋ ಆ್ಯಂಡ್ ಕಾಂಪ್ರಹೆನ್ಸಿವ್ ಪನಿಷ್ಮೆಂಟ್ ಆ್ಯಂಡ್ ನಾಟ್ ದ ಟೈಮ್ ಪೀರಿಯಡ್ ಆಫ್ ಪನಿಷ್ಮೆಂಟ್. ಇದು 2020 ಟೈಮ್ ಪೀರಿಯಡ್ ಬಗ್ಗೆ ಇಲ್ಲ. ಅದಕ್ಕೆ ಬದಲಾಗಿ ದೇವರವ್ರನ್ನ ನಿರ್ದಿಷ್ಟವಾಗಿ, ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ಅವರನ್ನು ಶಿಕ್ಷಿಸ್ತಾರೆ ಅಂದ್ಬಿಟ್ಟು ಅದು ಅದರ ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾರೆ. ಸೊ ದರ್ ಆರ್ 2 ಇಂಟರ್ಪ್ರಿಟೇಷನ್ಸ್. ಇದನ್ನು ನಮಗೆ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿದ್ರೆ, 2 ಇದರಲ್ಲೂ ತಗೋಬೋದು. ಒಂದು, ದೇವರು ತನ್ನ ಚಿತ್ತವನ್ನು ನೆರವೇರಿಸಿದ್ದಕ್ಕೆ ಇದೊಂದು ಸಾಕ್ಷಿ. 62 ವರ್ಷ ಅವನು ಬೆಲ್ಶಚ್ಚರ್ಗಾಗಿತ್ತು. ಇದು ಟೋಟಲ್ ಮಾಡಿದ್ರು ಕೂಡ 62 ಇಯರ್ಸ್ ಬರುತ್ತೆ. ಸೊ 62 ಇಯರ್ಸ್ ಅವನು ಬ್ಯಾಬಿಲೋನ್ ರಾಜ್ಯ ಆದಮೇಲೆ ಅಲ್ಲಿಗೆ ಅವ್ರದ್ದು ಟೈಮ್ ಬಂತು. ಸೊ ಇಟ್ ವಾಸ್ ಟೈಮ್ ಫಾರ್ ಗಾಡ್ ಟು ರಿಮೂವ್ ಬೆಲ್ಶಚ್ಚರ್ ಆ್ಯಂಡ್ ಅದ್ರ ಬದಲಿಗೆ ದಾರ್ಯಾವೆಷನ್ನ, ಡೇರಿಯಸ್ನ ಇದು ಮಾಡಬೇಕು ಅಂದ್ಬಿಟ್ಟು. ಸೊ ಆ ಒಂದು ದೇವ್ರ ಚಿತ್ತ ನೆರವೇರಿದ್ದನ್ನು ಇಲ್ಲಿ ನಾವು ನೋಡ್ತೀವಿ. ಎರಡನೇದ್ರಲ್ಲಿ ನೋಡ್ಬೇಕಾದ್ರೆ ಇಲ್ಲಿ 2520 ಗೆರ ಅಂತಂದರೆ, ಸಿ ಇಫ್ ಯು ವಾಂಟ್ ಟು ಟೇಕ್ ಇಟ್ ಆಸ್ ಎ ಟೋಟಲ್ ಪೀರಿಯಡ್ ಆಫ್ ಪನಿಷ್ಮೆಂಟ್ ಆಫ್ ಇಸ್ರಾಯಲ್ ಅಂತ ಅಂದ್ಕೊಳ್ಳೋದಾದರೆ ಅಂದ್ಕೋಬೋದು. ಒಂದು ವೇಳೆ ಅದಿಲ್ಲ ಅಂದ್ರೆ ವಾಟ್ ಈಸ್ ಸರ್ಟನ್ ಅಂತಂದರೆ, 7 times ಪನಿಷ್ ಅಂತ ಹೇಳಬೇಕಾದ್ರೆ ಸಂಪೂರ್ಣವಾಗಿ ಅವ್ರು ಮಾಡಿದಂಥ ಪಾಪಕ್ಕೆ ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ತಂದೆಯ ದೇವರವ್ರನ್ನ ಶಿಕ್ಷೆ ಮಾಡಿದ್ರು ಅಂತಕ್ಕಂಥದ್ದು. ಸೊ ಇದು ಅದರ ಅರ್ಥ ನಮಗೆ ಅನ್ವಯ ಮಾಡ್ಕೊಳ್ತಕ್ಕಂಥದ್ದು ನಾವು ಇದನ್ನು. ಈಗ ನಮಗಿದು ಯಾವ ರೀತಿ ಆಗುತ್ತೆ ಅಂದರೆ, ದೇವರು ಬೆಲ್ಶಚ್ಚರ್ ಏನು ಮಾಡಿದ್ರು, ದೇವರ ಆಜ್ಞೆಗಳನ್ನ ಮೀರಿದ್ರು. ಮೊಟ್ಟ ಮೊದಲನೇ ಆಜ್ಞೆ ದೇವ್ರು ಕೊಟ್ಟು ಇಸ್ರಾಯೇಲ್ ದೇವ್ರು ಕೊಟ್ಟಿದ್ರು. ಆದರೆ ನಿಜವಾದ ದೇವರು ಯಾರು ಅಂತಕ್ಕಂಥದ್ದು ಅರಿವು ಬೆಲ್ಶಚ್ಚರ್ ಇರಲಿಲ್ಲ. ಆದರೆ ಇತ್ತು ಖಂಡಿತವಾಗಿ. ಅವ್ರ ತಂದೆ ನೆಬೂಕದ್ನೆಚ್ಚರ್ ಈ ಹಿಮ್ಸೆಲ್ಫ್ ವಾಸ್ ಎ ವಿಟ್ನೆಸ್ ಟು ಇಟ್, ಆನ್ ಎಕ್ಸಾಂಪಲ್. ಅದು ಈತನಿಗೆ ಗೊತ್ತಿತ್ತು ಕೂಡ ಅವರೇನು ಮಾಡಿದ್ರು, ಆ ಒಂದು ವಿಗ್ರಹಾರಾಧನೆಗೆ ಹೋಗ್ಬಿಟ್ಟು, ಅದಕ್ಕೆ ನಾವು ಆಗಲೇ ಓದೋದಲ್ಲ, ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗಳು ಯಾರ ಅಧೀನವೋ ಆ ದೇವರನ್ನ ನೀನು ಘನಪಡಿಸಲಿಲ್ಲ. ಅದಕ್ಕೆ ಬದಲಾಗಿ ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ಮರ, ಕಲ್ಲುಗಳ ದೇವ್ರನ್ನ ನೀನು ಸ್ತುತಿಸಿದೆಯಾ. ಸೊ ದಟ್ ಇಸ್ ಅ ಮಿಸ್ಟೇಕ್ ಇಟ್ ಇಟ್. ಸೆಕೆಂಡ್ ಮಿಸ್ಟೇಕ್ ಮಾಡಿದೆ ಅಂದರೆ, ದೇವರ ಸೇವೆಗೋಸ್ಕರವಾಗಿ ಪ್ರತಿಷ್ಠಿಸಲ್ಪಟ್ಟಂತಹ ವಸ್ತುಗಳನ್ನು ತಗೊಂಡು ಅದನ್ನು ತಾನು ತನ್ನ ಉಪಪತ್ನಿಯರು ದ್ರಾಕ್ಷಾರಸ ಕುಡಿದು ಆ ಒಂದು ಹಬ್ಬವನ್ನು ಆಚರಣೆ ಮಾಡಿ ಆ ಮದ್ಯಪಾನ ಮಾಡೋದಕ್ಕೆ ಅವರು ಯೂಸ್ ಮಾಡಿದ್ದು. ಅಂದರೆ ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು, ಆ ದೇವಾಲಯದ ವಸ್ತುಗಳನ್ನು ಕೂಡ ಅಯೋಗ್ಯ ಕಾರ್ಯಕ್ಕಾಗಿ ಉಪಯೋಗಿಸಬಾರ್ದು, ಅವು ಪರಿಶುದ್ಧವಾದವು ಅಂತ ಹೇಳ್ತು. ಅದನ್ನು ಅವರು ಆ ಪಾಪ ಮಾಡ್ತಾರೆ, ತಪ್ಪು ಮಾಡೋರು. ಅದಕ್ಕೆ ದೇವರು ಶಿಕ್ಷೆ ಕೊಟ್ಟರು.
ನಮಗಿದ್ರೆ ನಾವೇನು ಕಲಿಬೋದು ಅಂತಂದರೆ, ದೇವರು ನಮಗೂ ಕೂಡ ಆಜ್ಞೆಗಳನ್ನ ಕೊಟ್ಟಿದ್ದಾರೆ. ಆ ಆಜ್ಞೆಗಳನ್ನು ನಾವೇನಾದರೂ ಮೀರಿದ್ವಿ ಅಂತಂದರೆ ಈ ಒಂದು ಶಿಕ್ಷೆ ನಮಗೂ ಕೂಡ ಬರತಕ್ಕಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ. ದೇವರ ಆಜ್ಞೆಗಳು ಹೆಂಗಿದೆಯಂತೆ, 19ನೇ ಕೀರ್ತನೆ ವಚನ 7-8, 19 Psalm verse 7 and 8. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಯೆಹೋವನ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸುತ್ತವೆ. ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. Yes, the law of the Lord is perfect, converting the soul. Testimony is sure, it makes wise the simple. Simple ಆಗಿರೋ ಜ್ಞಾನಿ ಆಗ್ತಾನೆ. Statutes of the Lord are right, it rejoices the heart. The commandment of the Lord is pure, it enlightens your eyes. ಇಷ್ಟು ಚೆನ್ನಾಗಿದೆ. ಇಂಥ ಒಂದು ಧರ್ಮಶಾಸ್ತ್ರ, ಇಂಥ ಒಂದು ಕಟ್ಟಳೆಗಳನ್ನ ತಂದೆಯ ದೇವರು ನಮಗೆ ಕೊಟ್ಟಿದ್ದಾರೆ. ಈಗ ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ ಏನಂತಂದರೆ, ನಾನು ಈ ಕಟ್ಟಳೆಗಳನ್ನು ಕೈಕೊಂಡು ನಡೀತಾ ಇದ್ದೀನಾ? ಹ್ಯಾವ್ ಐ ಫುಲ್ಫಿಲ್ಡ್ ಆಲ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಲಾ? ಯಾಕಂದರೆ ದೇವರು ನನ್ನನ್ನು ಸೃಷ್ಟಿ ಮಾಡಿದ್ದಾರೆ, ಈ ಭೂಲೋಕದಲ್ಲಿ ನನ್ನನ್ನು ಸೃಷ್ಟಿಸಿದ್ದಾರೆ ಅಂತಂದರೆ ನಾನು ಆತನ ನಿಯಮಗಳಿಗೆ ಬದ್ಧನಾಗಿ ನಡಿಬೇಕು ಅಂತ ಅಂದ್ಬಿಟ್ಟು, ಅದು ಒಬ್ಬ ಒಳ್ಳೆ ಮನುಷ್ಯನಾಗಿ ನೀತಿವಂತನಾಗಿ ಭಾಳ ಬದುಕಬೇಕು ಅಂದ್ಬಿಟ್ಟು ಒಂದಷ್ಟು ಕಟ್ಟಳೆಗಳನ್ನು, ಧರ್ಮಶಾಸ್ತ್ರಗಳನ್ನು ನನಗೆ ಕೊಟ್ಟಿದ್ದಾರೆ. ಅದನ್ನು ನಾನು ಮಾಡ್ತಾ ಇದ್ದೇನೆ. ದ ಲಾ ಈಸ್ ಆಲ್ ರೈಟ್, ಅದು ಯಾವಾಗಲೂ ನ್ಯಾಯವಾದ, ಈಗಲೇ ಓದೋದೇ ಅಷ್ಟು. ಬಟ್ ಆಮ್ ಐ ರೈಟ್, ನಾನು ಅದನ್ನು ಸರಿಯಾಗಿ ಮಾಡ್ತಾ ಇದ್ದೀನ ಅಂತಂದ್ಬಿಟ್ಟು. ಅದಕ್ಕೆ ಆ ಗೋಡೆ ಮೇಲೆ ಬಂತಲ್ಲ ಬರಹ, ಮೇನೆ ಮೇನೆ ತೆಕ್ಕಲು ಫಾರ್ಸೀನ್ ಅಂದ್ಬಿಟ್ಟು, ರಾಜನ ಅರಮನೆ ಗೋಡೆ ಮೇಲೆ. ಇಟ್ ಇಸ್ ರಿಮೈಂಡರ್. ಏನು ಅದನ್ನು ನಮಗೆ ರಿಮೈಂಡ್ ಮಾಡುತ್ತೆ ಅಂದರೆ, ನೀನು ಏನನ್ನು ಬಿತ್ತುತ್ತೀಯೋ ಅದನ್ನೇ ಕೊಯ್ಯುವಿ. ಗಲಾತ್ಯ 6:7-8, Galatians 6:7-8. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಎಷ್ಟು ಚೆನ್ನಾಗಿದೆ. ಮೋಸ ಹೋಗಬೇಡಿ, ಡು ನಾಟ್ ಬಿ ಡಿಸೀವ್ಡ್ ಅಂತಾರೆ. ಮೋಸ ಹೋಗಬೇಡಿರಿ, ಮನುಷ್ಯನು ತಾನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಬಿಕಾಸ್ ಗಾಡ್ ಈಸ್ ದ ಜಡ್ಜ್. ದೇವರು ನ್ಯಾಯಾಧಿಪತಿ. ಆತನ ಯಾವ ಪಕ್ಷಪಾತ ಇಲ್ಲ. ದೇ ನೋ ಫೇವರಿಟಿಸಮ್, ನೋ ನೆಪೋಟಿಸಮ್, ನೋ ಪಾರ್ಶಿಯಾಲಿಟಿ. ಆತನು ಅತಿ ಪರಿಶುದ್ಧನು. ನೀತಿ ನ್ಯಾಯ ಸತ್ಯತೆ ನೀತಿ ನ್ಯಾಯಗಳೇ ಆತನ ಸಿಂಹಾಸನದ ಅಸ್ಥಿವಾರ. ಇಂಥ ದೇವರು ಜಡ್ಜ್ ಮಾಡುವಾಗ ಯಾವ ರೀತಿ ಮಾಡ್ತಾರೆ ಅಂದರೆ, ನಾನು ಏನು ಮಾಡಿದ್ದೇನೋ, ನಾನು ಏನು ಬಿತ್ತಿರ್ತೀನೋ ಅದನ್ನೇ ನಾನು ಕೊಯ್ತೀನಿ ಅಂದ್ಬಿಟ್ಟು. ಅದಕ್ಕೆ ಇಟ್ ಡಸ್ ನಾಟ್ ಪೇ ಟು ಇಗ್ನೋರ್ ದ ಹ್ಯಾಂಡ್ ರೈಟಿಂಗ್ ಆನ್ ದ ವಾಲ್. ಕೆಲವರಿಗೆ ಈ ಒಂದು ಅಭಿಪ್ರಾಯ ಇರ್ಬೋದು, ನಮ್ಮಲ್ಲಿ ಭಾಳ ಜನಕ್ಕೆ ಇಲ್ಲ ಅದು. ಬಟ್ ಸಮ್ ಪೀಪಲ್ ಮೇ ಬಿ ಆಫ್ ದ ವ್ಯೂ ಏನಂತಂದರೆ, ವಿ ಗಾಟ್ ಬಿಯಾಂಡ್ ದ ಕಮ್ಯಾಂಡ್ಮೆಂಟ್ಸ್. ಯಾಕಂದರೆ ಯೇಸು ಕ್ರಿಸ್ತನು ಸತ್ತಾಗ ಶಿಲುಬೆ ಮೇಲೆ ಆ ಧರ್ಮಶಾಸ್ತ್ರವನ್ನು ಶಿಲುಬೆಗೆ ಹಾಕ್ಬಿಟ್ರು. ಅವ್ರು ಕೂಡ ಹೇಳ್ತಾರೆ, ನಾನು ಧರ್ಮಶಾಸ್ತ್ರದ ಪಾಲಿಗೆ ನಾನು ಸತ್ತವನಾಗಿದ್ದೀನಿ ಅಂತಂದ್ಬಿಟ್ರು. ಆದ್ದರಿಂದ ಧರ್ಮಶಾಸ್ತ್ರಕ್ಕೆ ನಮ್ಮ ಮೇಲೆ ಅಧಿಕಾರ ಇಲ್ಲ ಅಂತ ಒಂದು ಆಲೋಚನೆ, ಚಿಂತನೆ ಬರ್ಬೋದು ಕೆಲವರಿಗೆ. ಇನ್ನು ಕೆಲವರಿಗೆ ಧರ್ಮಶಾಸ್ತ್ರ ಕೊಟ್ಟಿದ್ದು ಇಸ್ರಾಯೇಲರಿಗೆ, ಅವರು ಧರ್ಮಶಾಸ್ತ್ರ ಬದ್ಧರಾಗಿದ್ದರು. ನಾವು ಇವಾಗ ದೇವರ ಕೃಪಾಧೀನರಾಗಿದ್ದೀವಿ, ದೇವರ ಕೃಪೆನಲ್ಲಿ ಬರ್ತೀವಿ. ವಿ ಕಮ್ ಅಂಡರ್ ದ ಗ್ರೇಸ್ ಆಫ್ ಗಾಡ್ ಅಂತ ಅಂದ್ಬಿಟ್ಟು. ಅದಕ್ಕೆ ಪೌಲ್ ಒಂದು ಕಡೆ ಹೇಳ್ತಾರೆ, ನಾವು ದೇವರ ಕೃಪೆಗೆ ಪಾತ್ರರಾಗಿದ್ದ ಮಾತ್ರಕ್ಕೆ ಧರ್ಮಶಾಸ್ತ್ರವನ್ನು ನಾವು ಮೀರಬಹುದು, ಖಂಡಿತವಾಗಿ ಅದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಂತಂದರೆ ಸ್ವಾಮಿ ಕೂಡ ಒಂದು ಮಾತು ಹೇಳ್ತಾರೆ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 17-18. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಐ ಹ್ಯಾವ್ ಕಮ್ ನಾಟ್ ಟು ಡೆಸ್ಟ್ರಾಯ್ ದ ಲಾ ಬಟ್ ಟು ಫುಲ್ಫಿಲ್ ದ ಲಾ. ಗಲಾತ್ಯ 4:4 ಕೂಡ ನಾವು ಓದ್ತೀವಲ್ಲ, ದೇವರು ಇರುವಕ್ಕೆ ಆತನು ಕ್ಲುಪ್ತ ಸಮಯದಲ್ಲಿ ತನ್ನ ಮಗನ ಲೋಕಕ್ಕೆ ಕಳಿಸ್ಕೊಡ್ತಾರೆ. ಆತನ ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರಾಧೀನನಾಗಿ ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕಾಗಿ ಬಂದರು ಅಂತಂದ್ಬಿಟ್ಟು, ಧರ್ಮಶಾಸ್ತ್ರ ಅಧೀನಾಗಿ ಬಂದರು ಅಂದ್ಬಿಟ್ಟು. ಸೊ ಇಲ್ಲಿ ಆಮೇಲೆ ಹೇಳ್ತಾರೆ ಸ್ವಾಮಿ, ಟಿಲ್ ಹೆವನ್ ಆ್ಯಂಡ್ ಅರ್ತ್ ಪಾಸ್
ಒಂದು ಗುಡಿಸಾದರೂ ಅದು ಈ ಕೊನೆ part. ಒಂದು ಹ್ಮ್. ಸೊನ್ನೆಯಾದರೂ ಒಂದು ಗುಡಿಸಾದರೂ ಅಳಿದು ಹೋಗಲಾರದು. ಹ್ಮ್. ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಹ್ಮ್. ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡಿಸಾದರೂ ಅಳಿದು ಹೋಗಲಾರದು. ಅಂದರೆ ಯೇಸು ಸ್ವಾಮಿ ಬಂದಾಗ ಜೀಸಸ್ ನೆವರ್ ಕಂಡೆಮ್ಡ್ ದ ಲಾ. ಹಿ ನೆವರ್ ಕಂಡೆಮ್ಡ್ ದ ಲಾ ಆರ್ ಹಿ ನೆವರ್ ಕಂಡೆಮ್ಡ್ ದ ಪ್ರಾಫಿಟ್ಸ್. ಮಾಡಿಲ್ಲ. ಅವ್ರು ಏನು ಕಂಡೆಮ್ ಮಾಡಿದ್ರು ಅಂದರೆ ಹಿ ಕಂಡೆಮ್ ದೋಸ್ ಹೂ ಡಿಡ್ ನಾಟ್ ಒಬೇ ದೆಮ್. ಜೀಸಸ್ ಕಂಡೆಮ್ ದೋಸ್ ಹೂ ಡಿಡ್ ನಾಟ್ ಒಬೇ ದ ಲಾ, ಹೂ ಡಿಡ್ ನಾಟ್ ಒಬೇ ದ ಪ್ರಾಫಿಟ್ಸ್ ವರ್ಡ್ಸ್. ಅಂಥವ್ರು ಕಂಡೆಮ್ ಮಾಡಿದ್ರು. ಬಿಕಾಸ್ ಹಿ ಗೇವ್ ನ್ಯೂ ಕಮಾಂಡ್ಮೆಂಟ್, ಇಟ್ ಡಸ್ ನಾಟ್ ಫಾಲೋ ದಟ್ ಹಿ ಅಬಾಲಿಷ್ ದ ಓಲ್ಡ್. ಹೊಸ ಒಂದು ಆಜ್ಞೆ ಕೊಟ್ಟರು ಯೇಸು ಸ್ವಾಮಿ ತಂದ್ಬಿಟ್ಟು ಆ ಹಳೆ ಆಜ್ಞೆಗಳೆಲ್ಲ ಕೊಟ್ಟೋದು ಅಂತಲ್ಲ. ಇನ್ಫ್ಯಾಕ್ಟ್ ಒಂದು ಕಡೆ ಈ ಪೌಲ್ ಬರೀತಾರೆ, ಹೊಸ ಆಜ್ಞೆ ಕೊಟ್ಟಿದ್ದು ಅಂತ ಹೇಳ್ಬೇಕಾದ್ರೆ ಇದು ಮುಂಚೆ ಇದ್ದಂಥ ಆಜ್ಞೆನೇ ಅಂತ ಹೇಳ್ತಾರೆ. ಮೊದಲಿದ್ದಂಥ ಆಜ್ಞೆನೇ ಇದು ಹೊಸ ಆಜ್ಞೆ ಅಂತ ನಾನು ಕೊಡ್ತಾ ಇದ್ದೀನಿ ಬಿಡು. ಇನ್ನೊಂದು ಅದಕ್ಕಿಂತ ಭಾಳ ಕ್ಲಿಯರ್ ವರ್ಸ್ ಬರುತ್ತೆ. ರೋಮನ್ಸ್ 3ನೇ ಅಧ್ಯಾಯ 31ನೇ ವಚನ. ರೋಮನ್ಸ್ 3rd chapter 31st verse. ಹಾಗಾದರೆ ನಂಬಿಕೆಯಿಂದ ಧರ್ಮ ಪ್ರಮಾಣವನ್ನು ನಿರರ್ಥಕ ಮಾಡುತ್ತೇವೋ? ಎಂದಿಗೂ ಇಲ್ಲ, ಧರ್ಮ ಪ್ರಮಾಣವನ್ನು ಸ್ಥಿರಪಡಿಸುತ್ತೇವೆ. ನನಗೆ ನಂಬಿಕೆ ಇದೆ ಸಾಕು, ನನಗೆ ಲಾ ಬೇಡ ಅಂತ ಹೇಳೋಕ್ಕಾಗುತ್ತಾ? ಖಂಡಿತ ಇಲ್ಲ. ನಂಬಿಕೆಯಿಂದ ಧರ್ಮ ಪ್ರಮಾಣವನ್ನು ನಿರರ್ಥಕ ಮಾಡುತ್ತೇವೋ? ಎಂದಿಗೂ ಇಲ್ಲ ಅಂತ ಹೇಳ್ತಾರೆ. ಪದರ ಏನು ಮಾಡ್ತೀವಂತೆ? ಧರ್ಮ ಪ್ರಮಾಣವನ್ನು ಸ್ಥಿರಪಡಿಸುತ್ತೇವೆ. ಧರ್ಮ ಪ್ರಮಾಣವನ್ನು ಸ್ಥಿರಪಡಿಸ್ತೀವಿ. ವಿ ಆರ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ದ ಲಾ ಥ್ರೂ ಅವರ್ ಫೇತ್. ದಟ್ ಈಸ್ ಇಟ್. ಅದಕ್ಕೇ it still holds good. The commandments are necessary. So long as we obey the commandments, they do not rest heavy upon us. ಆದರೆ ಯಾವಾಗ ನಾವು ಆ ಕಮ್ಯಾಂಡ್ಮೆಂಟ್ನಿಂದ ಬ್ರೇಕ್ ಮಾಡ್ತೀವಿ, ಆವಾಗ ದೇವರ ಒಂದು ನ್ಯಾಯ ತೀರ್ಕೆ ನಮ್ಮ ಮೇಲೆ ಬರೋ ಚಾನ್ಸ್ ಇರುತ್ತೆ. ಯಾಕಂದರೆ ಅದು ಭಾಳ ಘೋರವಾಗಿರುತ್ತೆ, ಕಠಿಣವಾಗಿರುತ್ತೆ. ಯಾಕೆ ಅಂತಂದರೆ ದೇವರು ನಮ್ಗೆ ಇಷ್ಟೆಲ್ಲ ಜ್ಞಾನ ತಿಳುವಳಿಕೆ ಕೊಟ್ಟಿದ್ದಾರೆ. ಬೆಲ್ಸೇಷನ್ಗೆ ಇಷ್ಟೊಂದು ಜ್ಞಾನ ಇರಲಿಲ್ಲ ದೇವ್ರ ಬಗ್ಗೆ, ಅಥವಾ ಹಳೆ ಕಾಲದ ಇದ್ದವ್ರಿಗೆ ಇಲ್ಲ. ಅವ್ರು ಈಗೇನು ಒಂದು ಜಸ್ಟ್ ಒಂದು ಕಂಪ್ಯೂಟರ್ ತೆಗೆದ್ಬಿಟ್ಟು ಇದು ಮಾಡಿದ್ರೆ ಯು ವಿಲ್ ಗೆಟ್ ಆಲ್ ಎಷ್ಟು ಲಾಟ್ಸ್ ಆಫ್ ಇನ್ಫಾರ್ಮೇಷನ್ ವಿಲ್ ಗೆಟ್. ಸೊ ಇಷ್ಟೆಲ್ಲ ದೇವ್ರು ಕೊಟ್ಟಿರುವಾಗ ದೇವ್ರು ನಮ್ಮಿಂದ ಅಷ್ಟೇ ಹೆಚ್ಚಾಗಿ ಅಪೇಕ್ಷೆ ಪಡ್ತಾರೆ. ಸೊ ನಾವು ಎಚ್ಚರವಾಗಿರಬೇಕು. ಕೊನೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಇಲ್ಲಿ ನಾವು ಧ್ಯಾನ ಮಾಡಿದ್ದು ಗಾಡ್ ರೈಸ್ಡ್ ಸೈರಸ್ ದ ಕಿಂಗ್ ಆ್ಯಂಡ್ ಹೀ ಕೇಮ್ ಅಂಡ್ ಕಾಂಕರ್ಡ್ ಬ್ಯಾಬಿಲಾನ್ ಅಂತಂದು ನಾವು ನೋಡ್ತೀವಿ. ಆದರೆ ಇವಾಗ ಸೈರಸ್ ಮಾತ್ರ ಮಾಡಿದ್ದ ಈ ಕಾರ್ಯ ಅಂತ ಹೇಳ್ಬೇಕಾದ್ರೆ ನೋ, ಇಟ್ ಈಸ್ ದ ಗಾಡ್ ಹೂ ಫಾಟ್ ಅಗೇನ್ಸ್ಟ್ ಬ್ಯಾಬಿಲೋನ್. ಬ್ಯಾಬಿಲೋನ್ ವಿರುದ್ಧವಾಗಿ ಯುದ್ಧ ಮಾಡಿದ್ದು ಇಷ್ಟೆಲ್ಲ ಮಾಡಿದ್ದು ಯಾರು ಅಂದರೆ ದೇವರು ಸೈರಸ್ನ ಒಂದು ನಿಮಿತ್ತವಾಗಿ ಉಪಯೋಗಿಸ್ಕೊಂಡ್ರು. ಸೈರಸ್ ವಾಸ್ ಎ ಟೂಲ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ಗಾಡ್ ಯೂಸ್ಡ್ ಸೈರಸ್ ಟು ಕಾಂಕರ್ ಬ್ಯಾಬಿಲೋನ್, ಟು ಟೀಚ್ ಬ್ಯಾಬಿಲೋನ್ ಇನ್ ಎ ಲೆಸನ್. ದೇವರ ಇದನ್ನು ನಾವು ಯಾವತ್ತೂ ನಾವು ಕಟ್ಕೋಬೇಕು. ಇಟ್ ಈಸ್ ದ ಗಾಡ್ ಹೂ ಆಲ್ವೇಸ್ ಫೈಟ್ಸ್ ಫಾರ್ ಅಸ್. ನಮ್ಮ ಪರವಾಗಿ, ಆತನ ಭಕ್ತರ ಪರವಾಗಿ, ಅಥವಾ ಒಂದು ನ್ಯಾಯವನ್ನು ಸ್ಥಾಪನೆ ಮಾಡೋದಕ್ಕೆ, ಒಂದು ಸತ್ಯತೆಯನ್ನು ಪ್ರತಿಪಾದಿಸೋದಕ್ಕೆ ಹೋರಾಡತಕ್ಕಂಥದ್ದು ತಂದೆಯ ದೇವರೇನು ಮಾಡ್ತಾರೆ, ಬೇರೆ ಮನುಷ್ಯನ ಒಂದು ನಿಮಿತ್ತವಾಗಿ, ಒಂದು ಆ್ಯಸ್ ಎ ಟೂಲ್ಸ್, ಒಂದು ಸಾಧನವನ್ನಾಗಿ ಉಪಯೋಗ ಮಾಡಿಕೊಂಡು ಮಾಡ್ತಾರೆ. ಈ ಇದರಲ್ಲೇ ನಾವು ನೋಡೋದಾದರೆ ಸುಮಾರು ಈ ಒಂದು ಕಾರ್ಯ ಸೈರಸ್ ಅಂದರೆ ಈ ಬ್ಯಾಬಿಲೋನ್ ಕಾಂಕರ್ ಆಗೋದಕ್ಕೆ ಮುಂಚೆನೇ, ಸುಮಾರು 100 years ಹಿಂದೆನೇ ಸ್ವಾಮಿ ಒಂದು ಮಾತು ಹೇಳ್ತಾರೆ. ಯೆಶಾಯ 44ನೇ ಅಧ್ಯಾಯ 28ನೇ ವಚನ. ಐಸಾಯ 44:28. ಮತ್ತು ಕೋರೇಶನ ವಿಷಯವಾಗಿ, ಅವನು ನನ್ನ ಮಂದೆ ಕಾಯುವವನು, ಯೆರೂಸಲೇಮು ಕಟ್ಟಲ್ಪಡಲಿ, ದೇವಸ್ಥಾನದ ಅಸ್ತಿವಾರವು ಹಾಕಲ್ಪಡಲಿ ಎಂದು ಹೇಳಿ ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸತಕ್ಕವನು ಎಂಬುದಾಗಿ ಮಾತಾಡುವವನಾಗಿದ್ದೇನೆ. ಕೋರೇಶನ ವಿಷಯವಾಗಿ, ಆಗಿನ್ನೂ ಸೈರಸ್ ಹುಟ್ಟೇ ಇರಲಿಲ್ಲ. ಸೈರಸ್ ಹುಟ್ಟೋದಕ್ಕೆ ಮುಂಚೆನೇ ದೇವರು ಹೇಳ್ತಾರೆ, ಕೋರೇಶನ ವಿಷಯವಾಗಿ ಅವನು ನನ್ನ ಮಂದೆ ಕಾಯುವವನು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸತಕ್ಕವನು ಎಂಬುದಾಗಿ ಮಾತಾಡ್ತೀನಿ ಅಂತ ಹೇಳ್ತಾರೆ. ಮಾತಾಡುವವನಾಗಿದ್ದೇನೆ ಎಂಬುದು ಅಂದರೆ ಹೀ ಈಸ್ ಮೈ ಶೆಪರ್ಡ್ ಅಂತಾರೆ ಅಂಥದ್ರಲ್ಲಿ. ಮಂದೆ ಕಾಯುವ, ಹೀ ಈಸ್ ಮೈ ಶೆಪರ್ಡ್ ಆ್ಯಂಡ್ ಆಲ್ಸೋ ಹೀ ಈಸ್ ಮೈ ಅನಾಯಿಂಟೆಡ್ ಅಂತ. ನಾನು ಅಭಿಷೇಕಿಸಿದವನು ಅಂತಂದ್ಬಿಟ್ಟು ಅದು ಮುಂದೆ ಬರ್ತು ಹೋಗೋಣ. 45ನೇ ಅಧ್ಯಾಯ 1-2ನೇ ವಚನ. ಅದರ ಯೆಶಾಯ 45th chapter verse 1 and 2.
ಯೆಹೋವನು ಯಾವನ ಕೈ ಹಿಡಿದು ಯಾವನೆದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲೀಸನೋ ತಾನು ಅಭಿಷೇಕಿಸಿದ ಆ ಕೋರೇಶನಿಗೆ ಹೀಗೆನ್ನುತ್ತಾನೆ. ತಾನು ಅಭಿಷೇಕಿಸಿದ. ಸೊ ಸೈರಸ್ ಅಂತ ಹೇಳ್ಬೇಕಾದ್ರೆ he was anointed by God himself. ಯಾವಾಗ ಸೈರಸ್ ಹುಟ್ಟೋದಕ್ಕೆ ಮುಂಚೆನೆ 100 ವರ್ಷಗಳ ಮುಂಚೆನೆ ದೇವರು ಮಾಡಿಬಿಟ್ಟಿದ್ರು. he has already decided, he has already selected who should go there ಅಂತಂದ್ಬಿಟ್ಟು. ಆಮೇಲೆ ಆತನ ನನ್ನ ಮಂದೆಯನ್ನು ಕಾಯುವವನು, he is my shepherd ಅಂತ ಹೇಳ್ತಾರೆ. ಮುಂದೆ ಹೋಗಿ ತಾನು ಅಭಿಷೇಕಿಸಿದ ಕೋರೇಶನಿಗೆ ಆ ಕೋರೇಶನಿಗೆ ಹೀಗೆನ್ನುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು, ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು. ಎಷ್ಟು ಚೆನ್ನಾಗಿ, ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು. ಇಟ್ ವಾಸ್ ದ ಗಾಡ್ ದ ಆಲ್ಮೈಟಿ ದಟ್ ಗೇವ್ ದ ಪರ್ಷಿಯನ್ ಕಿಂಗ್ ದ ನೇಮ್ ಸೈರಸ್. ಸೈರಸ್ ಅಂತಕ್ಕಂಥ ಹೆಸರು ಕೊಟ್ಟಿದ್ದು ಯೆಹೋವ ದೇವರು. ಅದಕ್ಕೆ ಹೇಳಿದ, ನಿನ್ನ ಹೆಸರು ಹಿಡಿದು ನನ್ನ ಸೇವಕನಾದ ಯಾಕೋಬಿಗಾಗಿ, ನಾನು ಆದುಕೊಂಡ ಇಸ್ರಾಯೇಲ್ಗಾಗಿ ಹೆಸರು ಹಿಡಿದು ನಿನ್ನನ್ನು ಕರೆದಿದ್ದೇನೆ ಅಂತ ಹೇಳ್ತಾರೆ. ಐ ಹ್ಯಾವ್ ಕಾಲ್ಡ್ ಯು ಬೈ ನೇಮ್, ಐ ಹ್ಯಾವ್ ಐಡೆಂಟಿಫೈಡ್ ಯು ಬೈ ನೇಮ್. ಆಲ್ ದಿಸ್ ಹ್ಯಾಪನ್ ಬಿಫೋರ್ ಸೈರಸ್ ವಾಸ್ ಬಾರ್ನ್. ರಿಮೆಂಬರ್ ದಟ್. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ಬಿರುದನ್ನು ದಯಪಾಲಿಸಿದ್ದೇನೆ, ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ನಡುಕಟ್ಟುವೆನು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಏನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಟ್ ಈಸ್ ಎ ಗಾಡ್ ಆಲ್ಮೈಟಿ ವಾಸ್ ಫೈಟಿಂಗ್. ದೇವರೇ ಇದನ್ನು ಅವ್ರಿಗೆ ಮಾಡಿಕೊಂಡ್ರು ಅಂತಂದ್ಬಿಟ್ಟು. ಇವಾಗ ಸೈರಸ್ ಅಂತಂದರೆ ಅರ್ಥ ಏನು ಗೊತ್ತಾ? ಒಂದು ಮೀನಿಂಗ್ ಸೈರಸ್ ಅಂತಂದರೆ, ಓಕೆ, ಅದಕ್ಕೂ ಮುಂಚೆ ಇದು ನೋಡೋಣ. ಇವರು ಬ್ಯಾಬಿಲೋನ್ನ ಅಟ್ಯಾಕ್ ಮಾಡಬೇಕಾದ್ರೆ ಪರ್ಷಿಯನ್ ಆರ್ಮಿ ಬರ್ತಾರಲ್ಲ, ಅವ್ರದ್ದು ಲಾಂಛನ ಏನಿತ್ತು ಅಂತ ಹೇಳ್ಬೇಕಾದ್ರೆ, ಅವ್ರದ್ದು ಎಂತ ಹೇಳಬೇಕು, ಯುದ್ಧಕ್ಕೆ ಹೋಗ್ಬೇಕಾದ್ರೆ ಮುಂದೆ ಒಂದು ಇದಕ್ಕೆ ಫ್ಲಾಗ್ ಹಾಯಿಸ್ತಾ ಹಿಡ್ಕೊಂಡು ಹೋಗ್ತಾರೆ. ಅದರಲ್ಲಿ ದಟ್ ಪೋಲ್ ಇಟ್ ಹ್ಯಾಡ್ ಆನ್ ಈಗಲ್ ಫಿಕ್ಸ್ ಟು ದಿ ಎಂಡ್. ಒಂದು ಹದ್ದಿತ್ತಂತ, ಹದ್ದಿನ ಒಂದು ಚಿತ್ರ ಇದು ಅದ್ರ ಮೇಲಿತ್ತು, ಆ ದಂಡದ ಮೇಲೆ, ಆ ಲ್ಯಾನ್ಸ್ ಮೇಲೆ, ಬರ್ಜಿ ಮೇಲೆ. ಜೊತೆಗೆ ಸೂರ್ಯ ಬಂದ್ಬಿಟ್ಟು ಅವ್ರದ್ದೇ ಡಿವಿನಿಟಿ. ಇದೆರಡೂ ಕೂಡ ಅವ್ರು ಇದನ್ನು ರೆಪ್ರೆಸೆಂಟ್ ಮಾಡ್ತಾಯಿತ್ತು. ದೇರ್ ಸ್ಟ್ಯಾಂಡರ್ಡ್ಸ್ ಅಂತಾರೆ ಅದಕ್ಕೆ. ಒಂದು ಹದ್ದು ಅಂತ ಹೇಳ್ಬೇಕಾದ್ರೆ ಇಟ್ಸ್ ಬರ್ಡ್ ಆಫ್ ಪ್ರೇ. ಆಮೇಲೆ ಸನ್ ಅಂತ ಹೇಳ್ಬೇಕಾದ್ರೆ ಅವ್ರ ಡಿವಿನಿಟಿ. ಅದಕ್ಕೆ ಸೈರಸ್ ಅಂತ ಹೇಳ್ಬೇಕಾದ್ರೆ ಏನು ಮೂಡಣದಿಂದ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಪೂರ್ವದಿಂದ ಬರ್ತಕ್ಕಂಥವನು ಸೈರಸ್ ಅಂದ್ಬಿಟ್ಟು, ಪೂರ್ವದಿಂದ ಎರಗ್ತಾರೆ ಅಂತ ಹೇಳ್ಬಿಟ್ಟು ಅದು ವಚನ. ಐಸಾಯ 46 ಚಾಪ್ಟರ್ ವರ್ಸಸ್ 9 to 11. ಐಸಾಯ 46:9. ಪುರಾತನದ ಹಳೆಯ ಸಂಗತಿಗಳನ್ನು ಜ್ಞಾಪಿಸಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಅಲ್ಲ. ನಾನೇ ಪರಮದೇವರು, ನನಗೆ ಸರಿ ಸಮಾನರಿಲ್ಲ. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ ಇನ್ನೂ ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರುಹಿದ್ದೇನೆ. ಒಂದು ನಿಮಿಷ. ದೇವರು ಹೇಳ್ತಾರೆ, ಪುರಾತನದ ಹಳೆಯ ಸಂಗತಿಗಳನ್ನು ಜ್ಞಾಪಿಸ್ಕೊಳ್ಳಿ, ನಾನು ಹಿಂದೆ ಏನೇನು ಮಾಡಿದ್ದೆ ನಿಮ್ಮ ನೆನಪಿಗೆ ತಂದುಕೊಳ್ಳಿ. ನಾನೇ ದೇವರು, ನನ್ನ ಬಿಟ್ಟು ಇನ್ಯಾವ ದೇವರು ಕೂಡ ಇಲ್ಲ, ನನಗೆ ಸರಿ ಸಮಾನವಿಲ್ಲ. ಆರಂಭದಲ್ಲಿಯೇ ಅಂತ್ಯವನ್ನು ನಾನು ತಿಳಿಸ್ತಕ್ಕಂಥ ದೇವರು, ತಿಳಿಸಿದ್ದೀನಿ. ನನ್ನ ಸಂಕಲ್ಪವು ನಿಲ್ಲುವುದು. ವಾಟ್ ಎವರ್ ಐ ಹ್ಯಾವ್ ಡಿಸೈಡೆಡ್, ಅದು ಡೆಫಿನೆಟ್ ಆಗಿ ಹಾಗೇ ಆಗುತ್ತೆ. ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ ಇನ್ನೂ ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರಿಹಿದ್ದು. ಈ ಕಾರ್ಯವನ್ನು ದೇವರು ಪುರಾತನವಾಗಿ ಹೇಳಿದ್ದು ಈ ಸೈರಸ್ ಬರೋದಕ್ಕೆ ಮುಂಚೆ, ಹುಟ್ಟೋದಕ್ಕೆ ಮುಂಚೆನೆ. ಕಂಟಿನ್ಯೂ ಮಾಡಿ. ಮೂಡಲಿಂದ ಹದ್ದು ಎರಗಲಿ ಎಂದು, ಅಂದರೆ ನನ್ನ ಸಂಕಲ್ಪವನ್ನು ನೆರವೇರಿಸತಕ್ಕವನು ದೂರ ದೇಶದಿಂದ ಬರಲಿ ಎಂದು ಕೂಗಿದ್ದೇನೆ. ನಾನು ನುಡಿದಿದ್ದೇನೆ, ಈಡೇರಿಸುವೆನು, ಆಲೋಚಿಸಿದ್ದೇನೆ, ಸಾಧಿಸುವೆನು. ಎಷ್ಟು ಮೂಡಲಿಂದ ಹದ್ದು. ಆಗಲೇ ನಾನು ಹೇಳಿದ್ದು ಸೈರಸ್ ಅಂತ ಹೇಳಿದ್ರೆ ಒನ್ ಹೂ ಕಮ್ಸ್ ಫ್ರಮ್ ದಿ ಈಸ್ಟ್ ಅಂತಕ್ಕಂಥದ್ದು ಒಂದು ಅರ್ಥ. ಸೊ ಮೂಡಲಿಂದ ಹದ್ದು ಅಂತ ಹೇಳ್ಬೇಕಾದ್ರೆ ದಟ್ ವಾಸ್ ದ ಸ್ಟ್ಯಾಂಡರ್ಡ್ ಆಫ್ ದ ಪರ್ಷಿಯನ್ ಆರ್ಮಿ. ಒಂದು ಹದ್ದು, ದ ಬರ್ಡ್ ಆಫ್ ಪ್ರೇ. ಆ್ಯಂಡ್ ಸನ್ ಅಂತ ಹೇಳ್ಬೇಕಾದ್ರೆ ಮೂಡಣ, ಸನ್ ಅಂತ ಹೇಳ್ಬೇಕಾದ್ರೆ ದಟ್ ವಾಸ್ ದ ಡಿವಿನಿಟಿ, ಅವ್ರ ದೇವರು. ಸೊ ಎರಡು ಕೂಡ. ಅದಕ್ಕೆ ಮೂಡಣಿಂದ ಹದ್ದು ಎರಗಲಿ ಅಂದರೆ ಸೈರಸ್ ಬಂದು, ಅಂದರೆ ನನ್ನ ಸಂಕಲ್ಪವನ್ನು ನೆರವೇರಿಸತಕ್ಕವನು ದೂರದೇಶದಿಂದ ಬರಲಿ ಎಂದು ಕೂಗಿದ್ದೇನೆ. ಆಮೇಲೆ ಹೇಳ್ತಾರೆ, ನಾನು ನುಡಿದಿದ್ದೀನಿ, ಐ ಹ್ಯಾವ್ ಸ್ಪೋಕನ್, ನಾನು ಇದನ್ನು ಖಂಡಿತವಾಗಿ ನೆರವೇರಿಸ್ತೀನಿ. ಐ ಹ್ಯಾವ್ ಸ್ಪೋಕನ್ ಇಟ್, ಐ ವಿಲ್ ಆಲ್ಸೋ ಬ್ರಿಂಗ್ ಇಟ್ ಟು ಪಾಸ್. ಐ ಹ್ಯಾವ್ ಪರ್ಪಸ್ಡ್ ಇಟ್, ಐ ವಿಲ್ ಆಲ್ಸೋ ಡೂ ಇಟ್ ಅಂತ ಹೇಳ್ತಾರೆ.
ಸೊ ಇದನ್ನು ಇಷ್ಟು ಇದು ನಾವು ನೋಡಿದ್ವಿ. ಇನ್ನೊಂದು ವಚನ ಹೋಗೋಣ. ಈಗ ನಮಗಿದನ್ನು ಅನ್ವಯ ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿ ನಾವು ಇದನ್ನು ನೋಡ್ಬೋದು? ಅಲ್ಲಿ ನಾವು ನೋಡಿದ್ವಿ, ದೇವರು ಏನು ಮಾಡೋದಂತೆ, ಆ ಬಾಬಿಲೋನ್ ಸೈರಸ್ ಮುಖಾಂತರವಾಗಿ ಹಿ ಡೆಸ್ಟ್ರಾಯ್ ದ ವಾಲ್ಸ್ ಆಫ್ ಬ್ಯಾಬಿಲೋನ್. ನಾವಾಗಲೇ ನೋಡಿದ್ವಿ ಬ್ಯಾಬಿಲೋನ್ ಗೋಡೆಗಳು ಎಷ್ಟು ಬಲವಾಗಿದ್ವು, 4 ರಥಗಳು ಹೋಗ್ಬೋದು ಅದ್ರ ಮೇಲ್ಗಡೆ, ಆ ರೀತಿ ಇತ್ತು. ಒಂದು ಕಡೆ ಇಷ್ತಾರ್ ಗೇಟ್ ಇತ್ತು, ಇಷ್ತಾರ್ ದೇಶದ ಇದರಲ್ಲಿ ನಿಮ್ಮವರಲ್ಲಿ ಆ ಗೇಟ್ ಇತ್ತು. ಆ ಥರ ಒಟ್ಟು 8 ಗೇಟ್ಗಳಿದ್ವು. ಸುತ್ತ ಭಾಳ ದೊಡ್ಡ ಇದು ಸರ್ಕಂಫರೆನ್ಸು. ಅಂಥ ದೊಡ್ಡ ಗೇಟ್ಸ್ನ, ವಾಲ್ಸ್ನ ದೇವರು ಡೆಸ್ಟ್ರಾಯ್ ಮಾಡಿದ್ರು ನಾವು ನೋಡ್ತೀವಿ. ಯೆರೆಮೀಯ 51ನೇ ಅಧ್ಯಾಯ 58ನೇ ವಚನ. ಜೆರೆಮಿಯಾ 51st ಚಾಪ್ಟರ್ 58th ವರ್ಸ್. ಸೇನಾಧೀಶ್ವರ ಯೆಹೋವನು ಹೀಗೆ ನುಡಿಯುತ್ತಾನೆ, ಬಾಬೇಲಿನ ಗಾತ್ರವಾದ ಪೌಳಿ ಗೋಡೆಯು ಸಂಪೂರ್ಣವಾಗಿ ನೆಲಸಮವಾಗುವುದು. ಅದರ ಉನ್ನತ ದ್ವಾರಗಳು ಬೆಂಕಿಯಿಂದ ಸುಟ್ಟು ಹೋಗುವವು. ಜನಾಂಗಗಳು ಪಟ್ಟ ಪರಿಶ್ರಮ ವ್ಯರ್ಥ. ಜನಗಳು ಆಯಾಸಗೊಂಡು ದುಡಿದದ್ದು ಬೆಂಕಿಗೆ ತುತ್ತಾಗುವುದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಬಾಬೆಲಿನ ಗಾತ್ರವಾದ ಪೌಳಿ ಗೋಡೆಯು ಸಂಪೂರ್ಣವಾಗಿ ನೆಲಸಮವಾಗುವುದು. ಆ್ಯಕ್ಚುಲಿ ಆ ಬಾಬೆಲಿ ಎಷ್ಟು ಮಟ್ಟ ಡೆಸ್ಟ್ ಆಯಿತು ಅಂದರೆ ತಿರುಗಿ ಮತ್ತೆ ಎದ್ದೊಳ್ಳೆ ಆ ರೀತಿ ಆಯಿತು. ಸಂಪೂರ್ಣವಾಗಿ ನೆಲಸಮವಾಗುವುದು. ಅದರ ಉನ್ನತ ದ್ವಾರಗಳು ಬೆಂಕಿಯಿಂದ ಸುಟ್ಟು ಹೋಗುವವು. ಜನಾಂಗಗಳು ಪಟ್ಟ ಪರಿಶ್ರಮ ವ್ಯರ್ಥ. ಜನಗಳು ಆಯಾಸಗೊಂಡು ದುಡಿದದ್ದು ಬೆಂಕಿಗೆ ತುತ್ತಾಗುವುದು. ಅವರೇನೇ ಮಾಡಿದ್ರು ಕೂಡ ಅದೇನಾಯ್ತಂತೆ, ಬೆಂಕಿ ತುತ್ತಾಗಿ ಆಲ್ ವೇಸ್ಟ್, ಅದೇನೂ ಪ್ರಯೋಜನ ಆಗಲಿಲ್ಲ ಅಂತ ನಾವು ನೋಡ್ತೀವಲ್ಲಿ. ಸೊ ಈ ರೀತಿ ಇರಬೇಕಾದ್ರೆ ಇವತ್ತಿನ ದಿವಸ ಬ್ಯಾಬಿಲೋನ್ ಇದೆಯಾ ಅಂತ ನಾವು ನೋಡೋದಾದರೆ ಏನಿಲ್ಲ, ಬರೀ ರೂಯಿನ್ಸ್ ಅಷ್ಟೇ. ಅದು ಬರೀ ಪಾಟ್ ಬಿದ್ದೋಗ್ತಿದೆ. ಅದು ಇರಾಕ್ ಹತ್ರ ಬರ್ತದೆ, ಇರಾಕ್ ಇದರಲ್ಲಿ ಬರ್ತದೆ ಬ್ಯಾಬಿಲೋನ್. ಅಲ್ಲಿ ಏನೂ ಇಲ್ಲ ಇವಾಗ. ಅಲ್ಲಿ ಬರೀ ಹೇಳ್ತಾರೆ ನರಿಗಳು ಇಂಥವು ವಾಸ ಆಗಿದೆ ಅಂತಂದ್ಬಿಟ್ಟು. ಅಲ್ಲೇನಾಯಿತು ಅಂದರೆ ಜಸ್ಟ್ ಒಂದು ಇನ್ಫಾರ್ಮೇಷನ್ ಅಷ್ಟೇ. ನಮ್ಮ ಇವರು ಸದ್ದಾಮ್ ಹುಸೇನ್ ಇದ್ರು. ಸದ್ದಾಮ್ ಹುಸೇನ್ ಏನು ಮಾಡೋದು ಅಂತಂದರೆ, ಆತ ಅಲ್ಲಿ ಒಂದು ಇದನ್ನು, ನಾನು ಆ್ಯಮ್ ದಿ ಏನು ಹೇಳ್ತಾರೆ, ಅದು ನೆಬುಕದ್ನೆಚ್ಚರ್ನ ಲೀನಿಯೇಜ್ ಬಂದಂಥ ನಾನು, ಐ ಆಮ್ ದ ರೆಪ್ರೆಸೆಂಟೇಟಿವ್ ಆಫ್ ನೆಬುಕದ್ನೆಚ್ಚರ್ ಅಂದ್ಬಿಟ್ಟು ಹಿ ವಾಂಟೆಡ್ ಟು ರೂಲ್ ಓವರ್ ದ್ಯಾಟ್. ಅಲ್ಲಿ ಅದಕ್ಕೆಲ್ಲ ಬಿಲ್ಡಪ್ ಮಾಡಿ ಏನೋ ಮಾಡಿ ಈ ಇನ್ವೈಟೆಡ್ ಇಡೀ ವರ್ಲ್ಡಿಂದ ದೊಡ್ಡ ಇವ್ರನ್ನ ಪ್ರೆಸಿಡೆಂಟ್ಸು, ಪ್ರೈಮ್ ಮಿನಿಸ್ಟರು, ಕಿಂಗ್ಸು ಇವನ್ನೆಲ್ಲ ಇನ್ವೈಟ್ ಮಾಡಿ ಅಲ್ಲಿ ಮಾಡಬೇಕು ಅಂತ ಮಾಡಿದ್ರು. ಅದು ಆಗಲಿಲ್ಲ. ಯಾಕೆಂದರೆ ದೇವರಿಗೆ ಶಾಪ್ ಕೊಟ್ಬಿಟ್ಟು ಇಲ್ಲಿ ಯಾರೂ ವಾಸ ಮಾಡೋದಿಲ್ಲ, ಅದು ಇದಾಗುತ್ತೆ ಅಂದ್ಬಿಟ್ಟು. ಸೊ ಇಟ್ ಬಿಕೇಮ್ ಅಗೈನ್ ರೂಯಿನ್ಡ್ ಆಯಿತು. ಸೊ ಇವತ್ತು ಕೂಡ ಅದು ರೂಯಿನ್ಸ್ನ ನಾವು ನೋಡ್ಬೋದು. ಅಫ್ಕೋರ್ಸ್ ಇವಾಗ ಇವರು ಐಸಿಲ್ನವರು ಅದನ್ನೆಲ್ಲ ಅರ್ಧ ಡಿಸ್ಟ್ರಾಯ್ ಮಾಡಾಕ್ಬಿಟ್ಟಿದ್ದಾರೆ, ಅದು ಕೂಡ ಇಲ್ಲ. ಬಟ್ ಏನಂದರೆ ಅದು ಪೂರ್ತಿಯಾಗಿ ಪಾಳು ಬಿದ್ದು ಹಾಳಾಗೋಗಿದೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ದಿ ಸ್ಟೇಟ್ ಆಫ್ ಬ್ಯಾಬಿಲೋನ್ ಟುಡೇ. ಸೊ ಇಷ್ಟೆಲ್ಲ ಯಾಕೆ ನಾವು ಆಗಲೇ ನೋಡಿದಾಗ 2 ಕಾರಣ ದೇವರು ಬ್ಯಾಬಿಲೋನ್ನ ನಾಶ ಮಾಡಿದ್ದು. ಒಂದು, ಅವರ ಟೈಮ್ ಬಂದಿತ್ತು, ಯೆರೆಮೀಯ ಪ್ರವಾದಿ ಮುಖಾಂತರವಾಗಿ ಹೇಳಿಸಿದಾಗ ಇಸ್ರಾಯೇಲ್ ಬಿಡುಗಡೆ ಆಗಬೇಕಾಗಿತ್ತು. ಸೊ ಅದಕ್ಕೆ ಆ ಬ್ಯಾಬಿಲೋನ್ ಇದ್ದಂಥ ಇವರು ಅದನ್ನು ಸದೆ ಬಡ್ದು ರಾಜ್ಯಾಧಿಕಾರ ಇನ್ನೂ ಹೋಗಬೇಕು. ಅದಕ್ಕೆ ದೇವರೇನು ಮಾಡೋದು, 100 ವರ್ಷ ಮುಂಚೆನೇ ಒಂದು ಪ್ರವಾದನೆ ನುಡಿದು ಸೈರಸ್ ನಾನು ಎಬ್ಬಿಸ್ತೀನಿ ಅಂತಂದರು. ಆ ಸೈರಸ್ ಎಂಥವ್ರು ಅಂದರೆ, ಈಸ್ ಅನಾಯಿಂಟೆಡ್ ಬೈ ಗಾಡ್ ಆ್ಯಂಡ್ ಹಿ ಈಸ್ ಎ ಶೆಪರ್ಡ್. ಅನಾಯಿಂಟೆಡ್ ಬೈ ಗಾಡ್ ಅಂದರೆ ದೇವರಿಂದ ಅಭಿಷೇಕಿಸಲ್ಪಟ್ಟವರು. ಇವನ್ನೆಲ್ಲ ಆಳ್ತಾರೆ. ಜೊತೆಗೆ ಎ ಶೆಪರ್ಡ್ ಅಂತಂದರೆ ಶೆಪರ್ಡ್ ಫಾರ್ ಹೂಮ್, ಫಾರ್ ಹಿಸ್ ಪೀಪಲ್. ಅದಕ್ಕೆ ಸೈರಸ್ ತಾನೇ ಅವ್ರಿಗೆ ಇದು ಪರ್ಮಿಷನ್ ಕೊಡೋದು, ನೀವು ಹೋಗಿ ಯೆರೂಸಲೇಮಿಗೆ ಹೋಗ್ಬಿಟ್ಟು ನಿಮ್ಮ ದೇವಾಲಯವನ್ನು ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಹೇಳ್ತಾರೆ. ಸೊ ಅದಾದಮೇಲೆ ಅದು ಹೌ ಇಟ್ ವಾಸ್ ಕಾಂಕರ್ಡ್ ಅದು ನಾವು ನೋಡಿದ್ವಿ. ಇದು ನಮಗೇನಪ್ಪ ಇದೆ ಅಂತಂದರೆ, ಈ ಮನೆ ತೆಕೆಯಲ್ಲಿ ಉಪವಾಸ ದೇವರು ನಮಗೂ ಕೂಡ ಇದೇ ಒಂದು ಹೇಳ್ತಾರೆ ನ್ಯಾಯ ದಂಡದಿಂದ ನಮ್ಮನ್ನು ಅಳತೆ ಮಾಡಿದ್ರೆ, ವೆದರ್ ವಿ ಫಾಲ್ ಶಾರ್ಟ್ ಆಫ್ ಇಟ್, ನಾವು ಹೇಗೆ ಆ ರಾಜನಿಗೆ ಇದಾಯ್ತೋ ಆ ರೀತಿಯಾಗಿ ನಾವು ಕೂಡ ತಕ್ಕಡಿನ ಹಾಕ್ಬಿಟ್ಟು ತೂಗಿದಾಗ ನಾವು ಕಡಿಮೆಯಾಗಿ ಕಂಡು ಬರ್ತೀವ. ಕಡಿಮೆಯಾಗಿ ಕಂಡು ಬಂದರೆ ಪರಿಸ್ಥಿತಿ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಅವ್ರೇನು ಹೇಳಿದ್ರು, ನಿನ್ನ ಆಳಿಕೆ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ಸೊ ನಮ್ಗೆ ಆ ರೀತಿ ಸ್ಥಿತಿ ಬರಬಾರ್ದು. ಅದಕ್ಕೆ ನಾವು ಎಚ್ಚರಿಕೆ ಆಗಿರಬೇಕು. ಇಷ್ಟೆಲ್ಲವನ್ನು ಕೂಡ ಯಾರು ಎಚ್ಚರಿಸ್ತಾ ಇದ್ದಾರೆ ಅಂದರೆ ತಂದೆಯ ದೇವರು. ಅದಕ್ಕೆ ನೋಡ್ತೀವಿ ಇಲ್ಲಿ ಯೆರೆಮೀಯ 51:58 ಓದಾಯ್ತಲ್ಲ, ಅದು 51:58 ಆಯಿತು. ಓಕೆ. ಯೆಶಾಯ 46
9ರಿಂದ 11. ಇಲ್ಲಿ ವಾಲ್ಸ್ ಆಫ್ ಬ್ಯಾಬಿಲೋನ್ ಅಂತ ನಾವು ನೋಡಿದ್ವಿ. ನಮಗೆ ಅನ್ಯಾಯ ಮಾಡ್ಕೊಳ್ಳೋದಾದರೆ ವಾಲ್ಸ್ ಆಫ್ ಬ್ಯಾಬಿಲೋನ್ ನಮಗೇನಿದೆ, ವಾಟ್ ಇಸ್ ದ ವಾಲ್ ದಟ್ ಐ ಹ್ಯಾವ್ ಅಂದರೆ ಪ್ರೈಡ್, ನನ್ನಲ್ಲಿರ್ತಕ್ಕಂಥ ಗರ್ವ, ನನ್ನಲ್ಲಿ ಇರತಕ್ಕಂಥ ಅಹಂಭಾವ, ನಾನೇ ಶ್ರೇಷ್ಠ, ಹೋಲಿಯರ್ ದ್ಯಾನ್ ದೌ ಅಂತ ಹೇಳ್ತಾರಲ್ಲ ಆ ಥರ, ನಾನೇ ಶ್ರೇಷ್ಠ, ಬೇರೆಯವರೆಲ್ಲ ನನಗಿಂತ ಕನಿಷ್ಠ, ನನಗೆಲ್ಲ ಗೊತ್ತಿದೆ, ನನಗೆಲ್ಲ ಜ್ಞಾನ ಇದೆ, ಎಲ್ಲ ತಿಳುವಳಿಕೆ ಇದೆ, ನನ್ನ ಜ್ಞಾನದ ಮೀರಿಸೋರು ಯಾರೂ ಇಲ್ಲ, ಈ ರೀತಿಯಾದಂಥ ಒಂದು ಒಣ ಹೆಮ್ಮೆ, ಅಹಂಕಾರ, ಗರ್ವ, ಜಂಬ, ನೀವೇನು ಬೇಕಾದ್ರೆ ಹೇಳ್ಬೋದು ಅದು. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಅರೋಗೆನ್ಸ್ ಅಂದರೆ ಉದ್ದಟತನ. ನಾನು ಹೇಳಿದ್ದೆ ಇದು, ವಾಟ್ ಐ ಸೇ ಇಸ್ ಕರೆಕ್ಟ್ ಅನ್ನೋ ಒಂಥರ ಅರೋಗೆಂಟ್ ಬಿಹೇವಿಯರ್. ಇದೆರಡು ಕೂಡ ಎಲ್ಲ ಮನುಷ್ಯರು ಇದೆ, ನಮ್ಮ ಪ್ರತಿಯೊಬ್ಬರಲ್ಲೂ ಇದೆ. ಇದು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕೆ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ದ ವೇರಿಯೇಷನ್ ಈಸ್ ಓನ್ಲಿ ಇನ್ ಡಿಗ್ರೀಸ್ ಅಷ್ಟೇ. ಕೆಲವರಲ್ಲಿ ಜಾಸ್ತಿ ಇರುತ್ತೆ, ಕೆಲವು ಕಡಿಮೆ ಇರುತ್ತೆ. ನಮ್ಮಲ್ಲೂ ಕೂಡ ಇದೆ, ಅದನ್ನು ನಾವು ಆದಷ್ಟು ಕಡಿಮೆ ಮಾಡ್ಕೋಬೇಕು. ಒಂದು ವೇಳೆ ಕಡಿಮೆ ಮಾಡ್ಕೊಳ್ಳದಿದ್ರೆ ದೇವರೊಂದು ನ್ಯಾಯ ತೀರ್ಪಿಗೆ ನಾವು ಗುರಿಯಾಗ್ಬಿಡ್ತೀವಿ. ಅದಕ್ಕೆ ಯಾಕಂದರೆ ಇದನ್ನು ಹೇಳಿದ್ದು ಯಾರು ಅಂದರೆ ತಂದೆಯ ದೇವರು ಹೇಳಿದ್ದಾರೆ. ಆದ್ದರಿಂದ ಇದು ಖಂಡಿತವಾಗಿ ನೆರವೇರುತ್ತೆ. ಯೆಶಾಯ 46, 9ರಿಂದ 11. ಪುರಾತನದ ಹಳೆ ಸಂಗತಿಗಳನ್ನು ಜ್ಞಾಪಿಸಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಇಲ್ಲ. ನಾನೇ ಪರಮ ದೇವರು, ನನಗೆ ಸರಿಸಮಾನರಿಲ್ಲ. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ ಇನ್ನೂ ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರುಹಿದ್ದೇನೆ. ಮೂಡಲಿಂದ ಹದ್ದು ಇರಗಲಿ ಎಂದು, ಅಂದರೆ ನನ್ನ ಸಂಕಲ್ಪವನ್ನು ನೆರವೇರಿಸತಕ್ಕವನು ದೂರ ದೇಶದಿಂದ ಬರಲಿ ಎಂದು ಕೂಗಿದ್ದೇನೆ. ನಾನು ನುಡಿದಿದ್ದೇನೆ, ಈಡೇರಿಸುವೆನು, ಆಲೋಚಿಸಿದ್ದೇನೆ, ಸಾಧಿಸುವೆನು. ನಾನು ನುಡಿದಿದ್ದೇನೆ, ಐ ಹ್ಯಾವ್ ಸ್ಪೋಕನ್, ನಾನು ಈಡೇರಿಸುವೆನು, ಐ ವಿಲ್ ಬ್ರಿಂಗ್ ಇಟ್ ಟು ಪಾಸ್. ನಾನು ಹೇಳಿದ್ದೀನಿ, ಅದು ಖಂಡಿತ ನೆರವೇರಿಸ್ತೀನಿ, ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾನು ಆಲೋಚಿಸಿದ್ದೇನೆ, ಐ ಹ್ಯಾವ್ ಪರ್ಪಸ್ ಡೇಟ್, ಅದನ್ನು ಸಾಧಿಸುವೆನು, ಐ ವಿಲ್ ಆಲ್ಸೋ ಡೂ ಇಟ್. ನಾನು ನುಡಿದಿದ್ದೇನೆ, ಈಡೇರಿಸುವೆನು, ಆಲೋಚಿಸಿದ್ದೇನೆ, ಸಾಧಿಸುವೆನು. ಇದು ದೇವರು ಯೆಹೋವ ಹೇಳಿದಂಥ ಮಾತು. ದೇವರು ಹೇಳಿದ ಮಾತು ಯಾವತ್ತೂ ಕೂಡ ಸತ್ಯ. ಅವ್ರು ಹೇಳಿದ ಮಾತಿಗೆ ತಪ್ಪು ಅಂತ ದೇವರಲ್ಲ, ಹೇಳಿದ್ದನ್ನು ನೆರವೇರಿಸ್ತಕ್ಕಂಥ ದೇವರು. ಆದ್ದರಿಂದ ಇವೆಲ್ಲವೂ ಕೂಡ ನಮಗೊಂದು ರೀತಿಯಾದಂಥ ಎಚ್ಚರಿಕೆಯ ಮಾತುಗಳು. ಸೊ ಇದನ್ನು ನಾವು ಸದಾಕಾಲ ನೆನಪಿಟ್ಕೊಂಡು ನಮ್ಮ ಒಂದು ಕ್ರಿಸ್ತಿಯ ಜೀವನದಲ್ಲಿ ನಾವು ಮುಂದೆ ಸಾಗೋಣ. ದೇವರು ನಮ್ಮೆಲ್ಲರೂ ಕೂಡ ಸಹಾಯ ಮಾಡಿ ನಾವೆಲ್ಲರೂ ಕೂಡ ದೇವರ ಒಂದು ಚಿತ್ತಕ್ಕೆ ಅನುಗುಣವಾಗಿ ನಡೆಯೋ ಹಾಗೆ ನಮ್ಮಲ್ಲಿರತಕ್ಕಂಥ ಈ ಒಂದು ಮನುಷ್ಯ ಸ್ವಭಾವವಾದಂಥ ಅಹಂಕಾರ, ಗರ್ವ, ಅರೋಗೆನ್ಸು, ಸ್ಟಬನ್, ಇದನ್ನೆಲ್ಲ ಬಿಟ್ಬಿಟ್ಟು ದೇವ್ರ ಮುಂದೆ ನಮ್ಮನ್ನು ನಾವು ತೆಗೆಸ್ಕೊಂಡು, ಯಾಕಂದರೆ ದೇವರು ಹೇಳ್ತಾರಲ್ಲ, ನೀವು ದೇವರ ಪ್ರಾಣಗಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸ್ಕೊಳ್ಳಿರಿ, ಆತನ ಕ್ಲುಪ್ತ ಸಭೆಯಲ್ಲಿ ನಿಮ್ಮನ್ನು ಮೇಲಕ್ಕೆತ್ತು. ಸೊ ದೇವರು ಡೆಫಿನೆಟಾಗಿ ಇದು ಒಳ್ಳೇದು ಮಾಡ್ತಾರೆ, ಪ್ರತಿಫಲ ಕೊಡ್ತಾರೆ. ಬಟ್ ವಿ ಹ್ಯಾವ್ ಟು ಹಂಬಲ್ ಅವರ್ ಸೆಲ್ಸ್. ದೇವರು ನೆಬೂಕದ್ನೆಚ್ಚರ್ ಹಂಬಲ್ ಆದರು, ದೇವರನ್ನು ಮೇಲೆತ್ತಿದ್ರು. ಬೆಲ್ಶಚ್ಚರ್ ಹಂಬಲ್ ಆಗಲಿಲ್ಲ, ಹಿ ವಾಸ್ ಅರೋಗೆಂಟ್, ಹಿ ವಾಸ್ ವೆರಿ ಪ್ರೌಡ್, ಆತನ ನಾಶ ಮಾಡ. ಸೊ ದೇವರು ನಮ್ಮ ಮುಂದೆ ಇದನ್ನು ಕಣ್ಮುಂದೆನೇ ಇಟ್ಟಿದ್ದಾರೆ. ಸೊ ನಾವು ಇನ್ನು ಮುಂದೆ ಎಚ್ಚರಿಕೆಯಾಗಿ ಇದ್ಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮನ್ನು ನಾವು ತಪ್ಪಿಸ್ಕೊಂಡು ದೇವ್ರ ಮುಂದೆ ಬಾಳಿ ಬದುಕೋ ಹಾಗೆ ತಂದೆಯ ದೇವ್ರ ನಮ್ಮೆಲ್ಲರೂ ಕೂಡ ಆಶೀರ್ವದಿಸಿ ಕಾಪಾಡಲಿ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೇಲೆ